ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಭಾರತಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಬಗ್ಗೆ ದೇಶದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಈ ಸಂದೇಶಗಳ ಹಿಂದಿನ ಮರ್ಮ ಏನು? ಇದು ದರ ಏರಿಸೋ ತಂತ್ರ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಹಾಗಾದ್ರೆ ಮೋದಿ ಅವರು ನೀಡಿರುವಂತಹ ಸಲಹೆಗಳೇನು? ಈ ಸಲಹೆಗಳ ಹಿಂದೆ ಮೋದಿ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆಯಾ? ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಬೇಡ ಚಿನ್ನ ತೈಲ, ಮೋದಿ ಮರ್ಮವೇನು? ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಒಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ನಿಂದ ಅದು ದೇಶದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ, ಹೀಗಾಗಿ ದೇಶದ ಜನರು ಏನೆಲ್ಲ ವಿಷಯಗಳನ್ನ ಫಾಲೋ ಮಾಡಬೇಕು ಅಂತ ಮೋದಿ ಅವರು ತಿಳಿಸಿದ್ದಾರೆ. 1 ವರ್ಷ ತೈಲ ಬಳಕೆಯನ್ನ ಕಡಿಮೆ ಮಾಡಿ ಅನ್ನೋದಾಗಿ ಮೋದಿ ಅವರು ಸಂದೇಶವನ್ನು ನೀಡಿದ್ದಾರೆ. ಹಾಗೆ 1 ವರ್ಷ ಚಿನ್ನದ ಮೇಲಿನ ವ್ಯಾಮೋಹ ಬಿಡಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಭಾರತೀಯರು ಮೊದಲೇ ಆಭರಣ ಪ್ರಿಯರು, ಹೀಗಾಗಿ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಹಾಗೆ ಕೋವಿಡ್ ಟೈಮ್ನಲ್ಲಿ ಏನು ವರ್ಕ್ ಫ್ರಮ್ ಹೋಮ್ ಇತ್ತು, ಎಲ್ಲ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ನ ಜಾರಿ ಮಾಡಿದ್ವು. ಅದೇ ರೀತಿ ಕೋವಿಡ್ ಕಾಲದಂತೆ ವರ್ಕ್ ಫ್ರಮ್ ಹೋಮ್ ಇರಲಿ ಅನ್ನೋದಾಗಿ ಮೋದಿಯವರು ಹೇಳಿದ್ದಾರೆ. ಆನ್ಲೈನ್ ಹಾಗೂ ವಿಡಿಯೋ ಸಂವಾದಕ್ಕೆ ಮೋದಿಯವರು ಕರೆಯನ್ನು ನೀಡಿದ್ದಾರೆ. ಅಂದರೆ ವರ್ಚುವಲ್ ಆಗಿ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಏನೇ ಕಮ್ಯುನಿಕೇಷನ್ ಇದ್ರೂ ಕೂಡ ಅದು ಆನ್ಲೈನ್ ಹಾಗೂ ವಿಡಿಯೋ ಮುಖಾಂತರ ಇರಲಿ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇರಲಿ ಅಂತ ಮೋದಿ ಅವರು ತಿಳಿಸಿದ್ದಾರೆ. ಹಾಗೆ ತೈಲ ಬಳಕೆ ಕಡಿತಕ್ಕೆ ಸ್ವಂತ ವಾಹನಗಳನ್ನು ಬಳಸಬೇಡಿ ಅಂತ ಹೇಳಿದ್ದಾರೆ. ಅತಿ ಹೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಈ ಬಸ್ ಆಗಿರ್ಬೋದು, ರೈಲು, ಈ ರೀತಿ ಸಾರ್ವಜನಿಕ ಸೇವೆಗಳನ್ನು ಬಳಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರಧಾನಿಗಳ ಅಷ್ಟ ಸಂದೇಶಗಳ ಹಿಂದಿನ ಮರ್ಮ ಏನು ಅನ್ನೋದು ಸದ್ಯದ ಪ್ರಶ್ನೆ. ತೈಲ ಕಂಪನಿಗಳಿಗೆ ಲಕ್ಷ ಕೋಟಿ ನಷ್ಟ, ಇದನ್ನ ತಪ್ಪಿಸೋದಕ್ಕೆ ಈ ರೀತಿ ಮೋದಿ ಅವರು ಸಂದೇಶವನ್ನ ನೀಡಿದ್ರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಗೆ ಇದು ಮುನ್ನುಡಿ ಬರೆಯತ್ತಾ ಎನ್ನುವಂಥ ಪ್ರಶ್ನೆ. ಯಾಕಂದರೆ ಲೋಕಸಭೆಯಲ್ಲಿ ಹಿಂದೆ ಮೋದಿ ಅವರೇ ಹೇಳಿದರು ಯಾವುದೇ ಕಾರಣಕ್ಕೂ ರೇಟ್ಗಳನ್ನ ನಾವು ಜಾಸ್ತಿ ಮಾಡೋದಿಲ್ಲ ಅಂತ. ಅದಾದಮೇಲೆ ಯಾವಾಗ ಪಂಚರಾಜ್ಯ ಎಲೆಕ್ಷನ್ ಮುಗಿಯತ್ತೆ, ಅದಾದಮೇಲೆ ಏಕಾಏಕಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಯಿತು. ಈ ರೀತಿ ಏರಿಕೆ ಕಂಡು ಬಂತು. ಆದರೆ ಇಲ್ಲಿವರೆಗೂ ಪೆಟ್ರೋಲ್ ಡೀಸೆಲಲ್ಲಿ ಏನೂ ಏರಿಕೆ ಆಗಿಲ್ಲ. ಆದರೆ ತೈಲ ಕಂಪನಿಗಳ ಅಥವಾ ತೈಲ ಬಳಕೆಯನ್ನು ಕಮ್ಮಿ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ ಅಂತ ಹೇಳೋ ಮೂಲಕ ಇದು ದರ ಏರಿಕೆ ಆಗಬಹುದು ಎನ್ನುವಂಥ ಕ್ಲೂನ ಮೊದಲೇ ಮೋದಿಯವರು ಕೊಟ್ರಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮಿತವ್ಯಯಕ್ಕೆ ಮೋದಿ ಕರೆ ಸರ್ಕಾರದ ವೈಫಲ್ಯಾನ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧದಿಂದ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಡೀಸೆಲ್ ಪೆಟ್ರೋಲ್ ದರ ಏರಿಕೆಯ ಫಜೀತಿ ಕೂಡ ಎದುರಾಗಿದೆ. ಹಾಗೆ ಫಾರಿನ್ ಟೂರ್, ವಿದೇಶಿ ಪ್ರವಾಸಗಳನ್ನು ಆದಷ್ಟು ಪೋಸ್ಟ್ಪೋನ್ ಮಾಡಿ ಅಂತ ಮೋದಿ ಅವರು ಕರೆಯನ್ನು ನೀಡಿದ್ದಾರೆ. ಹಾಗೆ ಕೊರೋನಾ ರೀತಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಲೂ ಹೇಳಿದ್ದಾರೆ. ಲಾಕ್ಡೌನ್ನಲ್ಲಿ ಏನೆಲ್ಲ ಕೆಲವೊಂದಿಷ್ಟು ನಾವು ರೂಲ್ಸ್ಗಳನ್ನು ಫಾಲೋ ಮಾಡಿದ್ವಿ, ಅದೇ ರೀತಿ ಆ ಸಲಹೆಗಳನ್ನು ಪಾಲಿಸಿ ಎನ್ನುವಂಥ ರಿಕ್ವೆಸ್ಟ್ನ ಮೋದಿ ಅವರು ಮಾಡಿದ್ದಾರೆ. ಹಾಗೆ ರಸಗೊಬ್ಬರ ಬಳಕೆ 50% ಕಡಿತವಾಗಲಿ ಅಂತಲೂ ಕೂಡ ಹೇಳಿದ್ದಾರೆ. ಕೃಷಿಗೆ ಡೀಸೆಲ್ ಪಂಪ್ ಸೆಟ್ಗಳನ್ನ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ಗಳನ್ನ ಬಳಸಿ ಅಂತಲೂ ಹೇಳಿದ್ದಾರೆ. ಈ ಹೇಳಿಕೆಗಳಿಂದ, ಪ್ರಧಾನಿ ಮೋದಿಯ ಹೇಳಿಕೆಯಿಂದ ಸಾಕಷ್ಟು ಸಂಚಲನ ಉಂಟಾಗಿದೆ. ಇನ್ನು ಪ್ರಧಾನಿ ಮೋದಿ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. पिछले 2 महीने से हमारे पड़ोस में ही इतना बड़ा युद्ध चल रहा है. इसका असर पूरी दुनिया पर पड़ा है और भारत पर तो और भी गंभीर असर हुआ है. साथियों, भारत के पास बड़े-बड़े तेल के कुएं नहीं है. हमें अपनी जरूरत का पेट्रोल, डीजल, गैस, ये सब बहुत बड़ी मात्रा में दुनिया के दूसरे देशों से, बाहर से मंगाना पड़ता है. युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं, आसमान को भी पार कर गए हैं. अड़ोस पड़ोस में देशों में क्या हाल है
वो तो अखबारों में आता है। भारत सरकार इस युद्ध के पिछले 2 महीनों से देशवासियों को इस संकट से बचाने के लिए लगातार प्रयास कर रही है। नागरिकों पर बोझ न पड़े, इसके लिए सरकार सारा बोझ सरकार खुद अपने कंधे पर उठा रही है। लेकिन साथियों, जब सप्लाई चेन पर संकट लगातार बना रहे तो हम कितने भी उपाय कर लें, मुश्किलें बढ़ती ही जाती है। इसलिए अब देश को सर्वोपरि रखते हुए, मां भारती को सर्वोपरि रखते हुए हमें एकजुट होकर के लड़ना होगा। हमें याद रखना है ಇವರ ಸಲಹೆ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 1 ವರ್ಷ ಚಿನ್ನ ಖರೀದಿ ಬೇಡ ಅಂತ ಪ್ರಧಾನಿಯವರು ಸಲಹೆಯನ್ನು ನೀಡಿದ್ದಾರೆ. ಚಿನ್ನ ಆಮದಿಗೆ ಗಣನೀಯ ವಿದೇಶಿ ಕರೆನ್ಸಿ ಬಳಕೆ ಆಗಲಿದ್ದು ರಾಷ್ಟ್ರೀಯ ಹಿತದೃಷ್ಟಿಯಿಂದ ಖರೀದಿಯಿಂದ ದೂರ ಇರಿ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಂದು ಸಲಹೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸಿ ಅಂತ ಹೇಳಿದ್ದಾರೆ. ಅನಗತ್ಯ ವಾಹನ ಬಳಕೆ ಕಡಿಮೆ ಆಗಲಿ, ಹಾಗೆ ಮೆಟ್ರೋ ಸೇರಿ ಸಮೂಹ ಸಾರಿಗೆಗಳಲ್ಲಿ ಪ್ರಯಾಣಿಸಿ, ಅಂದರೆ ಈಗ ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಈ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಇರಲಿ. ಹಾಗೆ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಜಾರಿ ಬಗ್ಗೆ ಯೋಚನೆ ಮಾಡಲಿ ಅಂತ ಹೇಳಿದ್ದಾರೆ. ಹಾಗೆ ಮೂರನೇದಾಗಿ ಖಾದ್ಯ ಎಣ್ಣೆ ಬಳಕೆ ತಗ್ಗಿಸಿ ಅಂತ ಹೇಳಿದ್ದಾರೆ. ಪ್ರತಿ ಕುಟುಂಬದಲ್ಲೂ ಅಡುಗೆ ಎಣ್ಣೆಯ ಬಳಕೆ ಕಡಿಮೆ ಆಗಲಿ, ಇದು ಒಂದು ರೀತಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೀಗಾಗಿ ಇದರ ಜೊತೆಗೆ ಇದರಿಂದ ವಿದೇಶಿ ವಿನಿಮಯ ಉಳಿತಾಯವಾಗಲಿದ್ದು ಇದು ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಅಂತ ಹೇಳಿದ್ದಾರೆ. ಹಾಗೆ 4ನೇದಾಗಿ ವಿದೇಶ ಪ್ರಯಾಣವನ್ನು ಮುಂದೂಡಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಇಂಧನ ದರಗಳು ಭಾರತದ ಮೇಲೆ ಆರ್ಥಿಕ ಒತ್ತಡವನ್ನು ಹೆಚ್ಚಿಸುತ್ತವೆ. ಹೀಗಾಗಿ ಮದುವೆ, ರಜಾ ದಿನ ಮತ್ತಿತರ ರೀಸನ್ಗಳಿಗಾಗಿ ಬೇರೆ ಬೇರೆ ಟ್ರಿಪ್ ಹೊರಟಿದ್ರೆ ಅದನ್ನು ಸದ್ಯಕ್ಕೆ ಮುಂದೂಡಿ ಅಂತ ತಿಳಿಸಿದ್ದಾರೆ. ಇನ್ನು 5ನೇದಾಗಿ ರಸಗೊಬ್ಬರವನ್ನು ಕಡಿಮೆ ಮಾಡಿ ನೈಸರ್ಗಿಕ ಕೃಷಿಯನ್ನು ಹೆಚ್ಚು ಅಳವಡಿಸಿಕೊಂಡು ರಸಗೊಬ್ಬರದ ಮೇಲಿನ ಡಿಪೆಂಡೆನ್ಸಿನ ಕಡಿಮೆ ಮಾಡಿದರೆ ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗಿರುತ್ತೆ ಅಂತ ಮೋದಿಯವರು ಸಲಹೆಯನ್ನು ನೀಡಿದ್ದಾರೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಟ್ರೇಡರ್ಸ್ ಅಸೋಸಿಯೇಷನ್ ಪ್ರಕಾಶ್ ಮಂಡೋತ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಆರ್ಥಿಕ ತಜ್ಞರು ಸಂಕೇತ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಚಿಂತಕರು ಕೃಷ್ಣ ಬಿ ಮರಿಯಾಂಕ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ರಕಾಶ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಮೊದಲಿಗೆ ಈ ಕನೆಕ್ಷನ್ ಹಾಗೂ ಡಿಪೆಂಡೆನ್ಸಿ ಬಿಟ್ವೀನ್ ಕಂಟ್ರೀಸ್, ಈಚ್ ಕಂಟ್ರೀಸ್ ಎಕ್ಸ್ಪ್ಲೇನ್ ಮಾಡಿ ಸರ್. ಅಂದರೆ ಈಗ ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ವಿಷಯದಲ್ಲಿ. ಮೇಡಮ್ ನೋಡಿ, ನನ್ನ ಮೋದಿಯವರು ಸೂಕ್ತ ಕಾಲದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ನಮ್ಮ ಮುಂದೆ ಆಲೋಚನೆ ಇಟ್ಕೊಂಡು, ಆ ವಿಷನ್ ಇಟ್ಕೊಂಡು ಅವರು ಒಂದು ಸಂಬೋಧನೆ ಕೊಟ್ಟಿದ್ದಾರೆ. ಈ ಮಿಡ್ಲ್ ಈಸ್ಟ್ ಕನ್ಫ್ಲಿಕ್ಟು ಆಲ್ಮೋಸ್ಟ್ 75 to 80 days ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲೂ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಪೆಟ್ರೋಲ್, ಡೀಸೆಲ್, LPG ತುಂಬ ಚೆನ್ನಾಗಿ ಆ ಪರಿಸ್ಥಿತಿ ನಿಭಾಯಿಸ್ಕೊಂಡು ನೀವು ಒಂದು ಇಂಪೋರ್ಟು ಮತ್ತು ಅದನ್ನ ರಿಫೈನ್ ಮಾಡಿ ಪ್ರಾಡಕ್ಟ್ ಮಾಡಿ ಟು ದ ಕನ್ಸ್ಯೂಮರ್ ಕಳಿಸೋದಲ್ಲಿ 90% ಯಶಸ್ವಿ ಆಗಿದ್ದಾರೆ. 5-10% ಇದ್ದಾರೆ ಇಂಥ ಕನ್ಫ್ಲಿಕ್ಟು. ಮತ್ತು ನಮಗೆಲ್ಲ ಇರೋ ವಸ್ತುಗಳೆಲ್ಲ ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೋಬೇಕು. ಆ ಸ್ಟೇಟ್ ಆಫ್ ಹೋಮೋಜಿಂದ 90% ನಮಗೆ ಬರುತ್ತೆ. 90% ಆಯಿಲ್ ಅಲ್ಲಿಂದನೇ ಬರುತ್ತೆ. ನಮ್ಮ ದೊಡ್ಡಣ್ಣ ಒಂದು ಕಡೆ ಕುಣಿತವನೆ, ಅದು ಏನು ಕುಣಿತಾನಪ್ಪ ಗೊತ್ತಿಲ್ಲಪ್ಪ ನನಗೆ. ಅಮೆರಿಕ ಅಂತ ಒಂದು ದೊಡ್ಡ ದೇಶ ಇಂಥ ಕೀಳ ಪರಿಸ್ಥಿತಿ ಮತ್ತು ಇಂಥ ಚಿಲ್ಲರೆ ಕೆಲಸ ಮಾಡ್ತಾರೆ ಅಂದರೆ ನಾನು ಆ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಬೇಜಾರಾಗತ್ತೆ. ನೀವು ನಮ್ಮ ಅಮೆರಿಕದ ಅಧ್ಯಕ್ಷರ ನಡೆ ನೋಡಿದ್ರೆ ಡೇ 1 ಇಂದ ಅನ್ಸ್ಟೇಬಲ್. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ, ಅವ್ರ ಅಡ್ವೈಸರ್ ಇದ್ದಾರೋ ಇಲ್ವೋ ಗೊತ್ತಿಲ್ವೋ. ಒಂದು ಕಡೆ ಹೇಳ್ತಾರೆ ನನ್ನ ನೋಬೆಲ್ ಪ್ರೈಸ್ ಬೇಕು, ನಾನು ಪೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಎಲ್ಲ ಪೀಸ್ ಮಾಡ್ತಿದ್ದಾರೆ, ಪೀಸ್ ಇಲ್ವೇ ಇಲ್ಲ. ಸೊ ಇವಾಗ ಆಯಿಲ್ ನೋಡಿ, ಡೀಸೆಲ್, ಪೆಟ್ರೋಲ್, LPG ಇಂಪೋರ್ಟ್ ಮಾಡ್ತೀವಿ.
ಗೋಲ್ಡು ಎಂಟೈರ್ ಗೋಲ್ಡ್ ಈಸ್ ಇಂಪೋರ್ಟೆಡ್. ದೆನ್ ಇವಾಗ ಪಾಮ್ ಆಯಿಲ್ ನೋಡಿ, ನಿಮ್ಮ ಮಲೇಷ್ಯಾ ಇಂಡೋನೇಷ್ಯಾನಿಂದ ಬರುತ್ತೆ. ಸನ್ಫ್ಲವರ್ ಆಯಿಲು ರಷ್ಯಾ ಯುಕ್ರೇನಿಂದ ಬರುತ್ತೆ. ಫರ್ಟಿಲೈಸರು ಗಲ್ಫ್ ಕಂಟ್ರಿಯಿಂದ ಬರುತ್ತೆ. ಆಯಿತಾ? ಇಂಥ ಪರಿಸ್ಥಿತಿನಲ್ಲಿ ಒಂದು ಸ್ಟೇಬಲ್ ಡಿಸ್ಟ್ರಿಬ್ಯೂಷನ್ ಪಾಲಿಸಿ ಮತ್ತು ರೇಟ್ನ ಸ್ಟೇಬಲ್ ಆಗಿ ಇಟ್ಕೋಬೇಕು, ಜನರಿಗೆ ಹೊರೆ ಆಗಬಾರ್ದು ಅಂತ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರಲ್ಲ, ಖಂಡಿತ ನಾನು ಮೋದಿಜಿಯವರಿಗೆ 100 ಅಲ್ಲ 1000% ಮಾರ್ಕ್ಸ್ ಕೊಡ್ತೀನಿ. ಇಂಥ ಸ್ಥಿತಿನಲ್ಲೂ ಎಲ್ಲೋ ನಮ್ಮ ದೇಶದಲ್ಲಿ 5-10% ಇದ್ದೇ ಇರುತ್ತೆ ಮೇಡಮ್. ಬೇಕಾದ ಅಲ್ಲಿಂದ ನಿಮ್ಮ ಶಿಪ್ ಬಂದರೆ ತಾನೇ ಇಲ್ಲಿ ರಿಫೈನರಿಗೆ ಬರುತ್ತೆ. ಅಲ್ಲಿ ಸ್ವಲ್ಪ ಅಡಾಪ್ಟ್ ಆದರೆ ಸ್ವಲ್ಪ ಲೇಟ್ ಆದರೆ ಇಲ್ಲಿ ಸಿಗೋಕ್ಕಿಲ್ಲ. ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಒಂದು ಕಡೆ ಒಬ್ಬ ಕ್ಯೂನಲ್ಲಿ ನಿಂತ್ಕೊಂಡ್ರೆ 25 ಜನ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅದು ಯಾಕೋ ಗೊತ್ತಿಲ್ಲ. ನಾನಂತೂ ಕ್ಯೂನಲ್ಲಿ ಯಾವತ್ತೂ ನಿಂತಿಲ್ಲ. ಪೆಟ್ರೋಲ್ ಇವಾಗ ಈ ಸತಿ ಬಿತ್ತಲ್ಲ, ನಾನು ನಿಂತ್ಕೊಳ್ಳಿ, ನನಗೆ ಎಷ್ಟು ನನಗೆ ಬೇಕೋ ಅಷ್ಟು ಲೀಟ್ರ್ ನಾನು ಹಾಕೊಂಡಿರ್ತಿರೋದು. ನೋಡ್ರೆ 50 ಜನ ಪೆಟ್ರೋಲ್ ಸಿಗೋಕ್ಕಿಲ್ಲ ಅಂದರೆ ಓಪೋ ಇಟ್ಕೊಂಡು ಏನು ಮಾಡ್ತೀರಾ? ಸರ್ಕಾರ ಡೈಲಿ ಪ್ರೆಸ್ ಬುಲೆಟಿನ್ ಕೊಡ್ತಿತ್ತು, ನಮ್ಮಲ್ಲಿ ಸ್ಟಾಕ್ ಇದೆ, ನಮ್ಮಲ್ಲಿ ಏನು ಸಮಸ್ಯೆ ಇದೆ, ದಯವಿಟ್ಟು ಯಾವುದೋ ಇಂಥ ಮಿಸ್ಇನ್ಫಾರ್ಮೇಷನ್ಗೆ ನೀವು ಅವಕಾಶ ಕೊಡಬೇಡಿ ಅಂತ. ಇವತ್ತು 80 ದಿನದಲ್ಲಿ ಮೇಡಮ್ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಮತ್ತು ನೋಡಿ, ವಿದೇಶಕ್ಕೆ ಹೋಗ್ತಾರೆ ಮೋದಿಜಿ ವಿದೇಶಕ್ಕೆ ಹೋಗ್ತಾರೆ ಅಂದರೆ ಆ ವಿದೇಶ ಹೋಗೋ ಪರಿಣಾಮನೇ ನೋಡಿ. ಇವತ್ತು ಇರಾನ್ ಹೇಳ್ತು, ಇಂಡಿಯಾ ಇಸ್ ಮೈ ಫ್ರೆಂಡ್, ಅವರ್ ಫ್ರೆಂಡ್, ವಿಲ್ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ಇಂಡಿಯಾ ಅಂತ. ರಷ್ಯಾ ನಮ್ಮ ಪಾಲಿಸಿ, ನಮ್ಮ ಸರ್ಕಾರ ಮೋದಿಜಿ ಪಾಲಿಸಿ ಏನು ಗೊತ್ತಾ? ನನ್ನ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಭಾರತಕ್ಕೆ ಏನು ಒಳ್ಳೆಯದಾಗತ್ತೆ ಅದು ಮಾಡ್ತೀವಿ. ನಾವು ಯಾರ ಮೇಲೂ ಅವರ ನಿರ್ಬಂಧ ಒಪ್ಪಂದಕ್ಕೆ ನಾವು ಒಪ್ಪಲ್ಲ. ವಾಟ್ ಈಸ್ ಬೆಸ್ಟ್ ಫಾರ್ ಇಂಡಿಯಾ ಈಸ್ ಬೆಸ್ಟ್ ಫಾರ್, ವಿ ವಿಲ್ ಡೂ ಓನ್ಲಿ ದಟ್. ಅದ್ರ ಮಧ್ಯೆ ನೋಡಿ, ಒಂದು ಕಡೆ ಫಾರಿನ್ ಪಾಲಿಸಿ, ಒಂದು ಕಡೆ ಜಯಶಂಕರ್ ಮೆನನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಫಾರಿನ್ ಅಫೇರ್ಸ್ ಮಿನಿಸ್ಟ್ರು. ಇನ್ನೊಂದು ಕಡೆ ಪಿಯೂಷ್ ಗೋಯಲ್ ಮೊನ್ನೆ ಯುರೋಪಿಯನ್ ಯೂನಿಯನ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದು 7-8 ಮಂತ್ಸ್ ಆಗುತ್ತೆ. ಅಂದರೆ ಈ ಗೌರ್ಮೆಂಟು ಒಂದು ದೊಡ್ಡ ವಿಷನ್ ಇಟ್ಕೊಂಡು ಅವ್ರು ಹೇಳ್ತಾರೆ, ಏನ್ರಿ ವಿಕಸಿತ್ ಭಾರತ್ ಅಂತ. ಆ ವಿಕಸಿತ್ ಭಾರತ್ ನೋಡಿ, ನೀವು ಆ ಅಜೆಂಡಾ ತೊಗೊಂಡು ಹೋಗ್ತಿದ್ದೀರಲ್ಲ, ಅದ್ರ ಪರಿಣಾಮ ಇದು. ಇವತ್ತು ನೀವು ನೋಡಿ, 2014 ಬಂದಮೇಲೆ ಏನು ಪರಿಸ್ಥಿತಿ ಆಯಿತು? ಒನ್ ನೇಷನ್ ಒನ್ ಗ್ರಿಡ್ ಅಂತ ವಿಷನ್ ತೊಗೊಂಬಂದರು. ಮೊದಲು ಏನಿತ್ತು? ಆಪರೇಷನಲ್ ಗ್ಯಾಸ್ ಪೈಪ್ಲೈನು 15,340 ಕಿಲೋಮೀಟ್ರ್ ಇತ್ತು. ಇವತ್ತು 20,000 ಕಿಲೋಮೀಟ್ರ್ ಆಗಿದೆ. 10,000 ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ CGD 2014ನಲ್ಲಿ 56 ಇತ್ತು, ಇವತ್ತು 350+ ಇದೆ. 733 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಿದೆ. CNG PNG 968 ಇತ್ತು, ಇವತ್ತು 8,400 ಇದೆ. ಆಮೇಲೆ PNG 25 lakhs ಇತ್ತು, ಇವತ್ತು 1.25 ಕೋಟಿ ಆಗಿದೆ. 90% ಆಫ್ ದ ಆಯಿಲ್ ನಾವು ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡಿದ್ಮೇಲೂ ನಾವು ಇಲ್ಲಿ ಅದನ್ನ ರಿಫೈನ್ ಮಾಡಿ 150 ಕಂಟ್ರಿಗೆ ಕೊಡ್ತೀವಿ. ಸಿ ದ ಬೆಸ್ಟ್ ಅಂದರೆ ಇಂಪೋರ್ಟು ಮಾಡ್ತೀವಿ, ನಾವು ಸೇಲ್ ಮಾಡ್ತೀವಿ ಬೇರೆ ಕಂಟ್ರಿಗೆ. ಅವ್ರು ಏನು ಹೇಳ್ತಿದ್ರು ಮೋದಿಯವರು, ನಮ್ಮಲ್ಲಿ ಲಾರ್ಜೆಸ್ಟ್ ಸ್ಟಾಕ್ ಮಾಡೋಕ್ಕೆ ವಿ ಡೋಂಟ್ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್. ಇಂಪಾಸಿಬಲ್. ಇವತ್ತು ಡೈಲಿ ನಮ್ಮ ಬೆಂಗಳೂರು RTO 1,000 ಕಾರು ಸ್ಕೂಟರ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಂಥ ಪರಿಸ್ಥಿತಿನಲ್ಲಿ ನಂದು ಇನ್ನೊಂದೇನು ಗೊತ್ತಾ ಬೇಜಾರು ಅಂದರೆ, ನಮ್ಮ ಬೆಂಗಳೂರು ಅವರು ಪರ್ಸನಲ್ ಟ್ರಾನ್ಸ್ಪೋರ್ಟು ಏನು ಹೋದ್ರು ಒಬ್ಬನೇ ಹೋಗ್ಬೇಕು ಕಾರಲ್ಲಿ. ಯಾಕೆ ಮೇಡಮ್? ನಾನು ಮೆಟ್ರೋ ಬಂದಮೇಲೆ ನಾನು 90% ಐ ಟ್ರಾವೆಲ್ ಬೈ ಮೆಟ್ರೋ. ಇವತ್ತು ನಾನು ಜಯನಗರಿಂದ ಬಂದಿದ್ದು ಮೆಟ್ರೋನಲ್ಲೇ. ನಾನು ಡಿಫಾಲ್ಟು ಅಲ್ಲ, ಫಾರ್ಚುನೇಟ್ಲಿ ಐ ಆಮ್ ದ ಪ್ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಆಲ್ಸೋ. ಸೊ ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ನೀವು ಮಾಸ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ದಟ್ ವಿಲ್ ಸೇವ್ ಲಾಟ್ ಆಫ್. ಇವತ್ತು ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಹೋದ್ರೆ ನಿಮ್ಮ ರೂಪಿ ಕಮ್ಮಿ ಆಗುತ್ತೆ. ಇವಾಗ ಫಾರಿನ್ ರಿಸರ್ವ್ ಜಾಸ್ತಿ ಮಾಡ್ಕೊಂಡ್ರು, ಇವತ್ತು ಗೋಲ್ಡ್ ಸ್ಟಾಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಲ್ನಂಗ ನೀವು ನೋಡಿ, ಇಟ್ಸ್ ಎ ಬಿಸ್ನೆಸ್. ಒಂದ್ ಕಡೆ ಕೊಡಬೇಕು, ಒಂದ್ ಕಡೆ ತಗೋಬೇಕು. ಇಂಥ ಪರಿಸ್ಥಿತಿನಲ್ಲಿ ಈ ಮಿಡಲ್ ಈಸ್ಟ್ ಕ್ರೈಸಿಸ್ ಇನ್ನು ಎಷ್ಟು ದಿನ ಆಗತ್ತೋ ಗೊತ್ತಿಲ್ಲ. ಬಟ್ ನಿಜ ಹೇಳ್ತೀನಿ, ರೈಟ್ ಟೈಮ್ ಮೋದಿಜಿ ಹ್ಯಾಸ್ ಕಮ್ ಔಟ್, ಹಿ ಸ್ಪೋಕನ್ ಹಿಸ್ ಹಾರ್ಟ್, ಹಿ ಹ್ಯಾಸ್ ಅಪೀಲ್ಡ್ ಟು ದ ನೇಷನ್
ನೇಷನ್ ಇಸ್ ಫಸ್ಟ್, ದೇಶ ಮೊದಲು. ಆ ರೀತಿನಲ್ಲಿ ನನಗೆ ಮಾತಾಡಿದ್ದಾರೆ. ಐ ರಿಯಲಿ ಎಂಡೋಸ್ ಹಿಸ್ ವ್ಯೂಸ್. ಐ ಆಲ್ಸೋ ರಿಕ್ವೆಸ್ಟ್ ದ ಪೀಪಲ್ ಆಫ್ ಇಂಡಿಯಾ, ದ ಪೀಪಲ್ ಆಫ್ ಬ್ಯಾಂಗ್ಳೂರ್, ಪೀಪಲ್ ಆಫ್ ಅವರ್ ಕಂಟ್ರಿ ಟು ಸಪೋರ್ಟ್ ಗುಡ್ ಕಾಸ್. ಇವತ್ತು ನಾವು ನಮ್ಮ ದೇಶನ ಸಪೋರ್ಟ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಚೆನ್ನಾಗಾಗತ್ತೆ. ನಾವು ಎಷ್ಟು ಒಳ್ಳೆ, ನೀವು ಕೋವಿಡ್ ಆದ್ಮೇಲೆ ನೋಡಿ ಏನಾಗೋತ್ತೋ ಭಾರತಕ್ಕೆ, ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಎಕಾನಮಿ ವಾಪಸ್ ಬಂತು. ನಾವು ಸೆಲ್ಫ್ ರಿಲಯಂಟ್ ಆದ್ವಿ. ಸಾಕಷ್ಟು ಸೆಕ್ಟರ್ ಎಲ್ಲೂ ಇರಲಿಲ್ಲ. ನಿಮ್ಮ ಫಾರ್ಮಾನಲ್ಲಿ ವಿ ಆರ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಸೊ ಇದು ಸೂಕ್ತ ಕಾಲದಲ್ಲಿ ಒಳ್ಳೆ ಡಿಸಿಷನ್. ಅವರು ದೇಶಕ್ಕೆ ಸಂಬೋಧನೆ ಮಾಡಿದ್ರು, ಅವ್ರಿಗೆ ಅನಂತ ಧನ್ಯವಾದಗಳು. ನಮ್ಮ ದೇಶದ ಎಲ್ಲ ಪ್ರಜೆಗಳು ಸಪೋರ್ಟ್ ಮಾಡಲಿ, ನಾನು ಸಪೋರ್ಟ್ ಮಾಡಿ. ಎಸ್ ಸರ್, ಖಂಡಿತ ಮತ್ತೆ ಬರ್ತೀನಿ. ಸಂಕೇತ್ ಸರ್, ಈ ಸಲಹೆಗಳ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಮೊದಲಿಗೆ ಈಗ ಒಂದೇನೆಂದರೆ, ನಮ್ಮದು ಫಾರಿನ್ ಕರೆನ್ಸಿ ರಿಸರ್ವ್ಸ್ ಮೇಲೆ ತುಂಬ ಒತ್ತಡ ಬೀಳ್ತಾ ಇರ್ತದೆ. ಯಾಕಂದರೆ ನಮ್ಮ ಇದು ಕೆಲವು ಅಂಕಿಅಂಶಗಳು ನೋಡಿದರೆ ನಮ್ಮ ಇದರಲ್ಲಿ $70 ಇದು $126, 70ರಿಂದ 126 ಪರ್ ಬ್ಯಾರಲ್ ಡಾಲರ್ ಇದು ಕ್ರೂಡ್ ಆಯಿಲ್ ಇದು ರೇಟ್ ಏರಿದೆ. ಅದೇ ರೀತಿ ನೀವು ನಾವು ಡೀಸೆಲ್ ಬೆಲೆ ವಿಷಯದಲ್ಲಿ ನೋಡಿದರೆ ನಮ್ಮ PSU ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾರಿದ್ದಾರಲ್ಲ ಅವರು ಮಾತ್ರ ಏರಿಕೆ ಮಾಡಲಿಲ್ಲ. ನೀವು ನಯಾರ ಅಥವಾ ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗಿ ನೀವು ಡೀಸೆಲ್ ಹಾಕ್ಲಿಕ್ಕೆ ಹೋದರೆ ಅಲ್ಲಿ ರೇಟ್ ಜಾಸ್ತಿ ಆಗಿದೆ. ಅದರಿಂದ ಅದೆಲ್ಲವನ್ನು ನಮ್ಮ ನಮ್ಮ PSU ಯಾವುದು ನಮ್ಮ HPCL, BPCL ಅವರೆಲ್ಲ ಇದ್ದಾರಲ್ಲ ಅದನ್ನು ಅವ್ರು ತಡ್ಕೊಂಡಿದ್ದಾರೆ. ಬಟ್ 10 ವಾರದಲ್ಲೇ 1 ಲಕ್ಷ ಕೋಟಿ ಹತ್ರ ಅವರ ನಷ್ಟ ಬರ್ತಾ ಇದೆ. ಆ ಮಟ್ಟಿಗೆ ಇದರದ್ದು ಪ್ರೆಷರ್ ಬೀಳ್ತಾ ಇದೆ ಅವರ ಮೇಲೆ. ಸೊ ಅದರಿಂದ ಅವ್ರು ಹೇಳೋದು ಸಹಜ. ಯಾಕಂದರೆ ಈ ವಿಚಾರವನ್ನು ಅವರ ಯಾವುದು ಏನು ಜನರಿಗೆ ಹೇಳಬೇಕಿದ್ದದನ್ನು ಸರಿಯಾಗಿ ಸಮಯದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನೆಂದರೆ ಇಲ್ಲಿ ಇನ್ನೊಂದೇನೆಂದರೆ ಡೀಸೆಲ್ ಬಳಕೆ ಬರೀ ವೆಹಿಕಲ್ಸಲ್ಲಿ ಮಾತ್ರ ಅಲ್ಲ, ತುಂಬ ಕಡೆ ಉಪಯೋಗ ಆಗ್ತಾ ಇರ್ತದೆ. ಹೌದು, ಇನ್ಫ್ಯಾಕ್ಟ್ ಎಲ್ಲಿವರೆಗೆ ಅಂದರೆ ಈಗ ಗ್ಯಾಸ್ ಒತ್ತಡದಿಂದ ತುಂಬ ಹೋಟೆಲ್ ಸೆಕ್ಟರ್ ಇದರಲ್ಲೆಲ್ಲ ತುಂಬ ಜನ ಆಲ್ಟರ್ನೇಟಿವ್ ಏನೆಲ್ಲ ಇದು ಬಾಯ್ಲರ್ಸ್ ಅದೆಲ್ಲ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ಡೀಸೆಲ್ ಬಳಕೆ ಆಗ್ತಾ ಇದೆ. ಅಲ್ಲಿ ಡೀಸೆಲ್ ಬೆಲೆ ಏರಿಕೆ ಆದರೆ ಅಲ್ಲಿ ಕೂಡ ಪುನಃ ಒಂದ್ಸರ್ತಿ ಅವರಿಗೆ ಆಲ್ರೆಡಿ ಗ್ಯಾಸ್ ಒತ್ತಡ ಬಿದ್ದಿದೆ. ಇನ್ನೊಂದು ಸರ್ತಿ ಅದರ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆದರೆ ಅಲ್ಲಿ ಕೂಡ ಅವರಿಗೆ ಕಷ್ಟ ಆಗ್ತದೆ ಇನ್ನೊಂದು ಕಡೆ. ಮತ್ತೆ ಇನ್ನೊಂದೇನಂದ್ರೆ ಅವರು ಹೇಳಿದ್ದು ಅಂಥದ್ದೇನು ಕಷ್ಟದ ವಿಷಯ ಏನು ಹೇಳಲಿಲ್ಲ ನಮ್ಮನಿಗೆ. ಈಗ ಒಂದು ಕಾಲದಲ್ಲಿ 1965 ಹೇಳ್ತಾರೆ ಒಂದು ಊಟವನ್ನು ಬಿಟ್ಟು ಬಿಡಿ ಅಂತೆಲ್ಲ ಹೇಳಿದ್ರು ಆವಾಗ ಶಾಸ್ತ್ರೀಜಿಯವರು. ಆ ಕಾಲದಲ್ಲಿ ಆದ್ರೂ ಸುಮಾರು ಜನ ಅದನ್ನೆಲ್ಲ ಮಾಡಿದ್ದಾರೆ. ಇವತ್ತಿನ ದಿನದಲ್ಲಿ ನಮ್ಮ ಜನರೇಷನ್ಗೆ ಅಂಥದ್ದೇನು ತುಂಬಾ ಕಷ್ಟದೇನು ಅವರು ಇದೇನು ಹೇಳಲಿಲ್ಲ. ಬಂಗಾರ 1 ವರ್ಷವರೆಗೆ ನೀವು ಮುಂದುವರಿಸಿ, ಈಗ ಏನು ಸದ್ಯಕ್ಕೆ ಏನು ತಗೊಳ್ಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಮತ್ತೆ ಇದೆಲ್ಲ ಸಾಮಾನ್ಯ ಮಟ್ಟಿಗೆ ನಾವು ಯಾರು ಮಾಡ್ಬೋದು ಇದ್ದದೇ ವಿಷಯ. ಅಂಥದ್ದೇನು ತುಂಬಾ ಕಷ್ಟದಲ್ಲಿ ನಮ್ಗೇನು ಏನು ಆಗುದಿಲ್ಲ ಇಂಥದ್ದು ಯಾವುದು ಮಾಡಿದ್ರೆ. ಅದೇ ರೀತಿ ಫಾರಿನ್ ಟ್ರಾವೆಲ್, ಇಲ್ಲಿ ಏನಾಗ್ತದೆ ನಾವು ವಿದೇಶಿ ಇದಕ್ಕೆಲ್ಲ ಹೋಗುವಾಗ ಡಾಲರಲ್ಲೇ ಖರೀದಿ ಮಾಡಬೇಕು. ಅಲ್ಲಿದು ನಮ್ಮ ಟೂರ್ ಆಪರೇಟ್ರಿಗೆ, ಅವರು ಪುನಃ ಫಾರಿನ್ ಕಂಪನೀಸಿಗೆ, ಫಾರಿನ್ ಇವರಿಗೆ ಹೋಟೆಲ್ಸಿಗೆಲ್ಲ ಅದರದ್ದು ಫಾರಿನ್ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡಬೇಕು. ಮತ್ತು ಇದು ಫರ್ಟಿಲೈಸರ್ ವಿಚಾರದಲ್ಲಿ ಇನ್ನೊಂದು ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಕೂಡ ಅವ್ರು ತುಂಬ ಇಂಪೋರ್ಟ್ ಮಾಡಬೇಕಾಗ್ತಾ ಇರ್ತದೆ. ಅಲ್ಲಿ ಕೂಡ ಅವರು 50% ಇದನ್ನು ನೀವು ಕಮ್ಮಿ ಮಾಡಿ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅದಕ್ಕೆ ಯುಟಿಲೈಸ್ ಮಾಡಿ ಅಂತ. ಮತ್ತು ಮೆಟ್ರೋ ಕನೆಕ್ಟಿವಿಟಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇನ್ನೂ ಸ್ವಲ್ಪ ವಿಚಾರ ಇದೆ. ಬಟ್ ಆದರೂ ಮೆಟ್ರೋ ಇದರಲ್ಲಿ ಅದೇನು ಪೆಟ್ರೋಲ್ ಡೀಸೆಲ್ ಬಳಕೆ ಏನು ಮಾಡ್ತಾ ಇಲ್ಲ. ಅದರಿಂದ ಆ ವಿಚಾರ ಒಂದು ಒಳ್ಳೆ ವಿಷಯ. ಇನ್ನೊಂದು ಎಡಿಬಲ್ ಆಯಿಲ್ ಇವರು ಹೇಳಿದಾಗೆ ತುಂಬ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಕೆಲವು ಪಾಮ್ ಇರ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಏನಿದೆ ಅದರದ್ದು ನಮಗೆ ಆಯಿಲ್ ರಿಡಕ್ಷನ್ ಮಾಡಲಿಕ್ಕೂ ಹೇಳ್ತಾರೆ. ಮತ್ತು ವರ್ಕ್ ಫ್ರಮ್ ಹೋಮ್ ಇದೊಂದು ಎಲ್ಲ ಸಾಫ್ಟ್ವೇರ್ ಇರ್ಬೋದು, ಎಲ್ಲ IT ಕಂಪೆನಿ ಎಲ್ಲರಿಗೆ ಒಂದು ಭಾರಿ ಕೇಳಲಿಕ್ಕೆ ಒಂದು ಭಾರಿ ಬಂದಿದೆ. ಅವರು ಎಲ್ಲರಿಗೂ ಇನ್ನು ಕೋವಿಡಲ್ಲಿ ಹೇಗಿತ್ತು ಅದೇ ರೀತಿ ಇನ್ನೊಂದು ಸರ್ತಿ ಆಪರ್ಚುನಿಟಿ ಕೊಡಬೇಕು, ಆಪ್ಷನ್ ಕೊಡಬೇಕು ಅಂತ ಎಲ್ಲರೂ ನಿನ್ನೆ ಅವ್ರದ್ದು ಅನೌನ್ಸ್ಮೆಂಟ್ ಬಂದದ್ರಿಂದ ಎಲ್ಲ IT ಎಂಪ್ಲಾಯೀಸ್ ಯಾರಿದ್ದಾರೆ ತುಂಬ ಜನ ಕೇಳ್ತಾ ಇದ್ದಾರೆ. ಅದೇ ರೀತಿ ಕಂಪನಿಗಳು ಒಂಥರ ಬ್ಯಾಲೆನ್ಸ್ ಮಾಡ್ಬೇಕು. ಯಾಕಂದ್ರೆ ಅವರಿಗೂ ಏನಾಗ್ತದೆ, ಅಲ್ಲಿ ಪ್ರೊಡಕ್ಟಿವಿಟಿ ತುಂಬಾ ಸರ್ತಿ ಹಿಟ್ ಆಗ್ತದೆ ಎಲ್ಲ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಮಾಡೆಲ್ ಮಾಡಿದ್ರೆ.
ಬಟ್ ಆದರೂ ಈಗ ಆಲ್ಟರ್ನೇಟಿವ್ಸ್ ಇದೆ, ಇಲೆಕ್ಟ್ರಿಕ್ ವೆಹಿಕಲ್ಸ್ ಆಪ್ಷನ್ ಯೂಸ್ ಮಾಡಿ ಅಥವಾ ಬೇರೆ ಕಾರ್ ಪೂಲಿಂಗ್ ಬೇರೆ ಬೇರೆ ಆಪ್ಷನ್ಸ್ ಯೂಸ್ ಮಾಡಿ ಇದನ್ನು ಮಾಡ್ಬೋದು. ಇನ್ನೊಂದು ವಿಚಾರ ಏನಂದರೆ ಇದು ನಮ್ಮ ಗೋಲ್ಡ್ ವಿಚಾರದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಕೂಡ ನಮ್ಮದು ಇಂಪೋರ್ಟೇ ಮ್ಯಾಕ್ಸಿಮಮ್ ಆಗ್ತಾ ಇರೋದು. ಮೇ ಬಿ ವೆರಿ ನೆಗ್ಲಿಜಬಲ್ ಪರ್ಸೆಂಟೇಜ್ ಆರ್ ಮೇ ಬಿ ಝೀರೋ ಆಲ್ಸೋ ನಾವು ಹೇಳ್ಬೋದು. ನಮ್ಮದು ಇಲ್ಲಿ ಏನಾಗ್ತಾ ಇದೆ ಇದರಲ್ಲಿ ಪೋಸ್ಟ್ಪೋನ್ಮೆಂಟ್ ವಿಚಾರದಲ್ಲಿ ಹೇಳಿದ್ದಾರೆ ಬಿಟ್ಟರೆ ಅದರಿಂದ ಮೆಜಾರಿಟಿ ಗೋಲ್ಡ್ ಪರ್ಚೇಸ್ ಏನಿರ್ತದೆ ಇಮ್ಮಿಡಿಯೇಟ್ ಕನ್ಸಂಪ್ಷನ್ ಏನಿರುವುದಿಲ್ಲ ನಮ್ಮ ದೇಶದಲ್ಲಿ. ಏನಿದ್ರು ನಾವು ಸೇವಿಂಗ್ಸ್ ಮೈಂಡ್ ಸೆಟ್ ಇಂದ ಪರ್ಚೇಸ್ ಮಾಡ್ತೇವೆ, ಅಥವಾ ನಾವು ಫ್ಯೂಚರ್ ಒಂದು ನಮ್ಮ ಯಾರಾದರೂ ಫ್ಯಾಮಿಲಿ ಮೆಂಬರ್ಸಿಗೆ ಅವರಿಗೆ ಅವರ ಮುಂದೆ ಮದುವೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಂದರ್ಭಕ್ಕೆ ಸರಿಯಾಗಿ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೇವೆ. ಅದರಿಂದ ತುಂಬ ಸಿಂಪಲ್ ಸ್ಟೆಪ್ಸ್ ಹೇಳಿದ್ದಾರೆ ಅವರು, ಅದನ್ನು ನಾವು ಇದು ಫಾಲೋ ಮಾಡ್ಬೋದು ಅಂತ ಕಾಣ್ತಾ ಇರುತ್ತೆ. ಗೋಲ್ಡ್ ವಿಚಾರದಲ್ಲಿ ಈ ಬುಲಿಯನ್ ಪರ್ಚೇಸ್ ಮಾಡ್ತಾರಲ್ಲ ಅಲ್ಲಿ ಸಮಸ್ಯೆ. ಫಿನಿಶ್ ಪ್ರಾಡಕ್ಟ್ ಮಾಡಿದ್ರೆ ಒಡವೆಗೆ, ಮದುವೆಗೆ, ಶುಭ ಕಾರ್ಯಕ್ಕೆ ಈ ಬುಲಿಯನ್ ಬಿಸ್ಕೆಟ್ ತಗೊಂಡು ಇಟ್ಬಿಡ್ತಾರಲ್ಲ ಅಲ್ಲೇ ಪ್ರಾಬ್ಲಮ್ ಬರ್ತಿರೋದು. ಅದು ಸ್ಟೋರ್ ಮಾಡ್ತಾ ಇದ್ದೀರಾ ನೀವು, ದಯವಿಟ್ಟು ಸದ್ಯಕ್ಕೆ ಅದಕ್ಕೆ ಏನು ಮಾಡಕ್ ಹೋಗ್ಬೇಡಿ. ನಿಮ್ಮ ಮದುವೆ ಸಮಾರಂಭದಲ್ಲಿ ಇವತ್ತು ನಮ್ ಗೋಲ್ಡ್ ಇಲ್ಲದೆ ಯಾವ ಮದುವೆನೂ ಸೊ ಮೋದಿಜಿ ಇಸ್ ಬಿನ್ ವೆರಿ ಪ್ರಾಕ್ಟಿಕಲ್. ನೀವು ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ, ನೀವು ಬಳಸಬೇಡಿ ಅಂತ ಹೇಳಿಲ್ಲ ಎಲ್ಲ. ಸೊ ಗೋಲ್ಡ್ ವಿಚಾರದಲ್ಲಿ ಈ ಬಿಸ್ಕೆಟ್ ಆ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ಅಂತ ಗೋಲ್ಡ್ ವಿಚಾರ ಅಷ್ಟೇ ಹೇಳಿದ್ರು. ಮಿಕ್ಕಿದ ಎಲ್ಲರೂ ಮಹಿಳೆಯರಿಗೆ ಗೋಲ್ಡ್ ಇಲ್ಲದೆ ನಮ್ಮ ಸಮಾಜ ಗೋಲ್ಡ್ ಇಲ್ಲದೆ ಆಗಕ್ಕಿಲ್ಲ. ಸೊ ದಟ್ ಈಸ್ ಆಲ್ಸೋ ಸಿ ವೆರಿ ವೆರಿ ಟ್ಯಾಕ್ಟ್ಫುಲ್ಲಿ ಆಸ್ ಎ ಗಾರ್ಡಿಯನ್ ಆಸ್ ಎ ಹೆಡ್ ಆಫ್ ದ ಸ್ಟೇಟ್ ಅವರು ತುಂಬಾ ಚೆನ್ನಾಗಿ ಖಂಡಿತ. ಏನು ಕೃಷ್ಣ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಇದಕ್ಕೆ? ಇದು ಈ ಸ್ಟೇಟ್ಮೆಂಟ್ಸು ರಿಕ್ವೆಸ್ಟ್ ಫ್ರಮ್ ಪ್ರಧಾನಮಂತ್ರಿಗಳಿಂದ ಯಾಕೆ ಬಂತು ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಕಳೆದ 3ರಿಂದ 5 ತಿಂಗಳು ವಾರ್ ಟೈಮ್ಗೋಸ್ಕರ ಆಯಿಲ್ ಪ್ರೈಸ್ನ ನಾವು ಲಾಸಸ್ ಮಾಡಿಕೊಂಡು ಹೆಚ್ಚು ಕಡಿಮೆ 30,000 ಕೋಟಿ ಪರ್ ಮಂತ್ ಲಾಸ್ ಆಗ್ತಾ ಇದೆ. ಅಂದರೆ ಇವ್ರು ಹೇಳಿದಾಗೆ ಕಳೆದ 10 ವಾರದಲ್ಲಿ ಸುಮಾರು 1 ಲಕ್ಷ ಕೋಟಿ ಲಾಸಸ್ಸು PSUಗಳಿಗಾಗಿದೆ, ಅಂದರೆ ನ್ಯಾಷನಲ್ ಆಯಿಲ್ ಕಂಪ್ನೀಸ್ಗಾಗಲಿ ನಾವು ಇಂಪೋರ್ಟ್ ಮಾಡೋದ್ರಿಂದ. ಯಾಕೆ 2021ರಲ್ಲಿ ಒಂದು ಬ್ಯಾರಲ್ ರೇಟ್ ಇದ್ದದ್ದು $80, ಇವತ್ತು 126 ಇದೆ, 125 126 ಇದೆ. ಅಂದರೆ ನಮಗೆ ಲಾಸಸ್ಸು ಇಟ್ ಈಸ್ ಎಕ್ಸೀಡಿಂಗ್ಲಿ ಅದು ಬೇರ್ ಮಾಡೋಕ್ಕಾಗ್ದಿರೋದು. ಎಲೆಕ್ಷನ್ ಕಾರಣದಿಂದ ಇರ್ಬೋದು, ಇನ್ನೊಂದಿರ್ಬೋದು, ಅದನ್ನು ಹಿಡಿದಿಟ್ಕೊಂಡಿದ್ರು, ಮತ್ತೆ ತಡಿಲಿಕ್ಕೆ ಆಗಲ್ಲ ಇವಾಗ. ಸೊ ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಒಂದು ಆಗಿರೋ ಲಾಸ್ಗಳನ್ನ ರಿಕವರ್ ಮಾಡ್ಲಿಕ್ಕೆ ಒಂದು ದೃಷ್ಟಿ, ಇನ್ನೊಂದು ಮತ್ತೆ ತಿರ್ಗಾ ಈ ಲಾಸಸ್ ಆಗಬಾರ್ದು ಅನ್ನೋದು, ಎರಡು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಒಂದು ಕಡೆ ರೇಟ್ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಅದಕ್ಕೆ ನಾವು ರೆಡಿ ಇರಬೇಕಾಗ್ತದೆ. ಇನ್ನೊಂದು ಕಡೆ ನಾವು ಹೇಗೆ ಅದನ್ನು ಫರ್ದರ್ ಲಾಸಸ್ನ ಹೇಗೆ ತಡಿಬೋದು ಅನ್ನೋದಕ್ಕೆ. ಸೊ ನಾನು ಕೇಳಿದ್ರೆ ಇದು ವಾರ್ದು ರಿಕವರಿನೂ ಇರ್ಬೋದು, ಸದ್ಯಕ್ಕೆ ನಿಂತಿರೋ ವಾರು ಮತ್ತೆ ಶುರುನೂ ಆಗ್ಬೋದು ಇನ್ನೊಂದು ವರ್ಷದಲ್ಲಿ, 6 ತಿಂಗಳು 3 ತಿಂಗಳು 9 ತಿಂಗಳಲ್ಲೂ ಆಗ್ಬೋದು. ಅದಕ್ಕೂ ನಾವು ಪ್ರಿಪೇರ್ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು 1 ವರ್ಷದವರೆಗೂ ನಾವು ಗೋಲ್ಡನ್ನು ಕಡಿಮೆ ಮಾಡಬೇಕು. ಗೋಲ್ಡ್ ಆದರೆ ಏನಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ತಗೊಳ್ತೀರಾ, ಬೇರೆ ಎಲ್ಲಾನು ನೀವು ಹಿಡಿದಿಟ್ಕೋಬೋದು, ಅಂದರೆ ನೀವು ವೆಯ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಗೋಲ್ಡು. ಇನ್ನು ಆಯಿಲಲ್ಲಿ ಎಲ್ಲ ಪ್ರಾಕ್ಟಿಕಲ್ ಸ್ಟೆಪ್ಸ್ ಹೇಳಿದ್ದಾರೆ. 80% ಜನ ನಾವು ಇವಾಗ ದೇಶದಲ್ಲಿ ಕೆಲಸಕ್ಕೆ ಹೋಗೇ ಜಾಗಕ್ಕೆ ಹೋಗೇ ಕೆಲಸ ಮಾಡ್ಬೇಕಾದ್ರೆ ಒಂದು 20% ಮಾತ್ರ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಇದು ಸ್ಟ್ಯಾಟಿಸ್ಟಿಕ್ಸ್. ಇನ್ನು 20% ಸೇವ್ ಮಾಡೋದು, ಪ್ಲಸ್ ನಾವು ಯಾವಾಗ ಪೂಲಿಂಗ್, ಪ್ರಕಾಶ್ ಸರ್ ಹೇಳ್ತಿದ್ರು, ಕಾರ್ ಪೂಲಿಂಗ್ ಎಲ್ಲೆಲ್ಲಿ ಅವಕಾಶ ಇರ್ತದೆ, ಮೆಟ್ರೋ ಎಲ್ಲೆಲ್ಲಿ ಅವಕಾಶ ಇರ್ತದೆ, ಬಸ್ ಎಲ್ಲ ಅವಕಾಶ ಇರುತ್ತೆ, ರೈಲ್, ಏವಿಯೇಷನ್ ಫ್ಯೂಯಲ್ ಒನ್ ಆಫ್ ದ ಹೈಯೆಸ್ಟ್ ಕಾಸ್ಟ್ ನಮಗೆ. ಸೊ ಏರ್ಲೈನ್ ಬದಲು ರೈಲ್ವೇಸು, ಅಂದರೆ ನಾವು ಈಗ ಇಂಧನ ಈಗ 50% ನಮ್ಮದು ಕನ್ವೆನ್ಷನಲ್, ಎಲ್ಲೋ ಕೋಲಿಂದ ನಾವು ಜನರೇಟ್ ಮಾಡ್ತಾ ಇರೋದು ಪವರು, ಅದನ್ನು ಯೂಸ್ ಮಾಡಿ ಆವಾಗ ನಮಗೆ ಹೊಡೆತ, ನಮಗೆ ಅದ್ರ ಮೇಲಿರೋ ವೆಯ್ಟ್, ಅದರ ಮೇಲಿರೋ ಪ್ರೆಷರು ಈಸ್ ಆಗುತ್ತೆ. ಇನ್ನು 50% ನಾವು ಈಗಾಗಲೇ ರೆನ್ಯೂಬಲ್ಸಲ್ಲಿ ಇದ್ದೀವಿ ಇಂಡಿಯಾ, ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಇದೇ ಟೈಮ್ನಲ್ಲಿ ನಾವು ಸೋಲಾರ್ಗೆ ಪುಷ್ ಕೊಡೋದು ಬಹಳ ಉತ್ತಮ ಅನಿಸುತ್ತೆ. ನನಗೆ ಸರ್ಪ್ರೈಸ್ ಪ್ರಧಾನಮಂತ್ರಿಗಳಿದ್ರು ಒಂದು ಮಿಸ್ ಮಾಡಿರ್ಬೋದು. ರೆನ್ಯೂಬಲ್ಸ್ ಬಗ್ಗೆ, ಪರ್ಟಿಕ್ಯುಲರ್ಲಿ ಸೋಲಾರ್, ಪರ್ಟಿಕ್ಯುಲರ್ಲಿ ರೆಸ್ಟೋರೆಂಟ್ಸ್ ಅವರೆಲ್ಲ ಯಾವಾಗ ಆಪ್ರೇಟ್ ಮಾಡ್ತಾರೆ, ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಮಾಡ್ತಾರೆ.
ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಸಂಜೆ 7 ಗಂಟೆವರೆಗೂ ಅಥವಾ 5 ಗಂಟೆವರೆಗೂ ರೆಸ್ಟೋರೆಂಟ್ಸ್ ಆಪರೇಟ್ ಮಾಡೋ ಪವರು ಸೋಲಾರಿಂದ ಬಂದರೆ ಎಷ್ಟು ಉಳಿತಾಯ ಆಗ್ತದೆ. ಗ್ಯಾಸ್ ಆಗಲಿ ಆ ಥರ ಅದೊಂದು ಅಂದರೆ ಪವರ್ ಕೂಡ ಒಂದು ರೆಸ್ಟೋರೆಂಟ್, ಒಂದು 5 ಸ್ಟಾರ್ ಹೋಟೆಲ್ ರೆಸ್ಟೋರೆಂಟು ಅಥವಾ 5 ಸ್ಟಾರ್ ಹೋಟೆಲ್ ಕನ್ಸ್ಯೂಮ್ ಮಾಡೋ ಪವರು ಇದೆಲ್ಲ ಕಡ್ಡಾಯವಾಗಿ ಮಾಡಬೇಕು ಅಂತ ನಂದು. ಇದು ಬೆಸ್ಟ್ ಆಪರ್ಚುನಿಟಿ ಫಾರ್ ಪ್ರಧಾನಮಂತ್ರಿಗಳಾಗಲಿ ಸರ್ಕಾರಕ್ಕಾಗಲಿ ಇದೊಂದು ಆಪರ್ಚುನಿಟಿ ಇದೆ. ನನ್ನ ರಿಯಾಕ್ಷನ್ಸ್ ಏನು ಅಂದರೆ ಬರೋ 9 ತಿಂಗಳು ಅಥವಾ 12 ತಿಂಗಳಿಗೂ ಪ್ರಿಪೇರ್ ಆದಾಗ್ಲೂ ಅಥವಾ ನಾವು ಈಗ ಆಗಿರೋ ರಿಕವರಿ ಎರಡೂ ಸೇರಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಐ ಥಿಂಕ್ ನೇಷನ್ ಬಿಲ್ಡಿಂಗ್ ಅಲ್ಲಿ ರಾಜಕೀಯಕ್ಕೆ ಒಳಗಾಗದೇನೆ ನಾವು ದೇಶನ ಸಪೋರ್ಟ್ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ. ಬಯೋಗ್ಯಾಸ್ ಇಸ್ ಆಲ್ಸೋ ಒನ್ ಆಫ್ ದ ಬಯೋಫ್ಯೂಯಲ್ ಇಸ್ ಆಲ್ಸೋ ಒನ್ ಆಫ್ ದ ರಿನ್ಯೂಬಲ್ಸ್. ಸೊ ಇವಾಗ ನೀವು ಬರೀ ಎಲೆಕ್ಟ್ರಿಸಿಟಿ ಅಂತ ಅಂದ್ಕೊಂಡಿದ್ರೆ ಆಗಕ್ಕಿಲ್ಲ. ನೀವು ಎಲ್ಲದಕ್ಕೂ ಎಲೆಕ್ಟ್ರಿಸಿಟಿ ಬಳಸೋಕೆ ಹೋದರೆ ನಿಮ್ಮ ಕಾಸ್ಟು, ಒಂದು ವಾಟ್ರು, ಒಂದು ಎಲೆಕ್ಟ್ರಿಸಿಟಿ ಜನ್ರೇಷನ್ನು. ಸೊ ನಿಮಗೆ ಅದರಿಂದ ನೀವು ಇಫ್ ಯು ಗೋ ಟು ರಿನ್ಯೂಬಲ್ಸ್, ಸೋಲಾರ್, ದೆನ್ ಬಯೋಗ್ಯಾಸ್, ಬೇರೆ ಬೇರೆ ಇನ್ನೂ ಇನ್ನೋವೇಷನ್ ನಡೀತಿದೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಇ ವಿ ವೆಹಿಕಲ್ಸು ಇವಾಗ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ ಎಲ್ಲ ಕಡೆ. ಸೊ ಇ ವಿಗೂ ಸ್ವಲ್ಪ ಮೂವ್ ಆಗ್ಬೇಕು ನಾವು. ಆ ಇ ವಿ ವೆಹಿಕಲ್ಸ್ ಮೂವ್ ಆದರೆ ಆ ಪೆಟ್ರೋಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಮಗೆ ಏನು ಫಾರಿನ್ ಎಕ್ಸ್ಚೇಂಜ್ ಹೋಗ್ತಿದೆಯೋ, ಏನು ನಾವು ಪೆಟ್ರೋಲ್ ಡೀಸೆಲು ಈ ಏನು ಆಮದು ಮಾಡ್ತಿದೆಯೋ ಅದ್ರ ಮೇಲೆ ಡೇ ಬೈ ಡೇ ಜಾಸ್ತಿ ಲಾಸ್ ಆಗ್ತಿದೆ POC. ಅದಕ್ಕೆ ಈ ಒಂದು ಹೊಸ ವಿಚಾರ ಮೋದಿಜಿ. ಸರ್, ಈಗ ಇನ್ನೊಂದು ಕಡೆ ಈಗ ಮೋದಿ ಅವರು ಹೇಳಿರೋ 8 ಸೂತ್ರಗಳು ಇದಕ್ಕೆ ತಕ್ಕಂಗೆ ನಮ್ಮ ದೇಶ ಇದೆಯಾ ಅಂತ. ಯಾಕಂದ್ರೆ ಅಷ್ಟು ಜನ ಯೂಸ್ ಮಾಡೋಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಯಾ? ಯಾಕಂದ್ರೆ ಆಲ್ರೆಡಿ ಎಲ್ಲ ಕಡೆ ರಶ್ಶು, ಬಸ್ ನೋಡಿದ್ರೆ ಅದು ರಶ್ಶು, ಟ್ರೈನ್ ನೋಡಿದ್ರೆ ಅದು ರಶ್ಶು, ಮೆಟ್ರೋನು ರಶ್ಶು. ಹೀಗಾಗಿ ಇದು ಎಷ್ಟು ಸಕ್ಸಸ್ ಆಗುತ್ತೆ? ಮೇಡಮ್ ನೋಡಿ ಹೇಗಿದೆ ಅಂದರೆ ನಮ್ಮ ಹತ್ರ ಬಸ್ಸಸ್ ಇದೆ. ಇವತ್ತು ನಾರ್ಮಲ್ ಬೆಂಗಳೂರಲ್ಲಿ BMTC ಬಸ್ಸಸ್ಸು, ಎಲೆಕ್ಟ್ರಿಕ್ ಬಸ್ಸಸ್ಸು ಸಾಕಷ್ಟು ಓಡ್ತಿದೆ. ಅಬೌಟ್ 30% ಅಂತೂ ಓಡ್ತಿದೆ. ಬಸ್ಸಸ್ ಹೋದರೆ ನೋಡಿ, ಇವತ್ತು ಜಯನಗರದಿಂದ ನೀವು ಮೆಜೆಸ್ಟಿಕ್ 30 ರೂಪೀಸ್, ನೀವು ಆಟೋಲ್ ಬನ್ನಿ 140 ರೂಪಾಯಿ. ಆಟೋಲ್ ಬಂದರೆ ಐದರ್ CNG ಆರ್ ಪೆಟ್ರೋಲ್ ಯೂಸ್ ಮಾಡಬೇಕು. ನಾನು ಕೆಲಸದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ, ನನಗೆ ಯಾವ ಇದಿಲ್ಲ, ನನಗೆ ಏನು ಸಿಗುತ್ತೋ ಮೆಟ್ರೋ ರೇಟ್ ಜಾಸ್ತಿ ಇದೆ. ಮೆಟ್ರೋ ರೇಟ್ ಜಾಸ್ತಿ ಆಗಿತ್ತು. ಮೊನ್ನೆ ನಾವು ಜಾಸ್ತಿ ಮಾಡಕ್ಕೆ ಬಿಡಲಿಲ್ಲ. ಸೆಕೆಂಡ್ ಟೈಮು ಇಲ್ಲೇ ಚರ್ಚೆ ನಡೀತು, ಅದು ಇನ್ನೂ ಆಗಿಲ್ಲ, ಹಾಗೆ ಇರಲಿ. ಅಂದರೆ ನಂದು ಇನ್ನೊಂದು ಸಲಹೆ ಅಂದರೆ ನಮ್ಮ ರಾಜ್ಯ ಸರ್ಕಾರ ಸಬರ್ಬನ್ ರೈಲ್, ಮೆಟ್ರೋ ಈ ಕಾಮಗಾರಿಗಳು ಏನು ನಡೀತಿದೆಯೋ ಅದನ್ನ ತ್ವರಿತವಾಗಿ ಕ್ವಿಕ್ ಆಗಿ ಅದನ್ನ ಕಂಪ್ಲೀಟ್ ಮಾಡಬೇಕು. ಹೌದು, ವರ್ಷಗಟ್ಟಲೆ. ಆಮೇಲೆ ಇದ್ರ ಜಾಲ ಇನ್ನೂ ಜಾಸ್ತಿ ಮಾಡಬೇಕು. ಅದು ಏನಾಗುತ್ತೆ, ಒಂದು ನಿಮಿಷ, ಅದು ಏನಾಗುತ್ತೆ, ನಿಮಗೆ ಮಾಸ್ ಟ್ರಾನ್ಸ್ಪೋರ್ಟ್ ಕೊಟ್ಟರೆ ಜನ ರೆಡಿ ಟು ಟ್ರಾವೆಲ್. ಇವಾಗ ಕೆಲವು ಕಡೆ ಮಾತ್ರ ಇನ್ ಸಿಟಿ ಇದೆ, ಔಟರ್ ಸಿಟಿ ಮೆಟ್ರೋ ಇಲ್ವೇ ಇಲ್ಲ. ಆಮೇಲೆ ನಮ್ಮ ಈ ರೈಲ್ವೇಸು ಅಷ್ಟೇ, ಸಬರ್ಬನ್ ರೈಲ್ ಬಂದರೆ ಒಂದು ಒಳ್ಳೆ ನೆಟ್ವರ್ಕ್ ಡೆವಲಪ್ ಆಗುತ್ತೆ. ಸೊ ಒಂದು ರೀತಿಯಲ್ಲಿ ಇರೋ ಇನ್ಫ್ರಾಸ್ಟ್ರಕ್ಚರ್ ನೀವು ಯೂಸ್ ಮಾಡಿ, ಅಲ್ಲಿಂದ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ರೈಲ್ವೇಸ್ 99.9% ಎಲೆಕ್ಟ್ರಿಫಿಕೇಶನ್ ಆಗ್ಬಿಟ್ಟಿದೆ. ಇಲ್ಲದ್ರೆ ಇವತ್ತು ಏನಾಗ್ತಿತ್ತು, ರೈಲ್ವೇಸ್ ಡೈಲಿ 12,000 ಟ್ರೈನ್ಸ್ ರನ್ ಮಾಡ್ತಾರೆ. ಇವತ್ತು ನೋಡಿ 2018ನಲ್ಲಿ ಪಿಯೂಷ್ ಗೋಯಲ್ ರೈಲ್ವೆ ಮಂತ್ರಿ ಆಗಿದ್ದಾಗ ಅವರು ಒಂದು ನಿರ್ಧಾರ ತಗೊಂಡ್ರು, ಇಡೀ ನಮ್ಮ ಇಂಡಿಯನ್ ರೈಲ್ವೇಸ್ ಜಾಲ ಎಲೆಕ್ಟ್ರಿಫಿಕೇಶನ್ ಮಾಡಬೇಕು. ನೋಡಿ, ಸಿ ದರ್ ಇಸ್ ವಿಷನ್ ಇನ್ ಮೋದಿ ಗವರ್ಮೆಂಟ್. ಮೋದಿ ಗವರ್ಮೆಂಟ್ ಇಸ್ ವರ್ಕಿಂಗ್ ವಿತ್ ಸಮ್ ಗುರಿ ಇದೆ. ಸಮ್ ಭಾರತಕ್ಕೆ, ನಮ್ಮ ಜನಕ್ಕೆ ಏನು ನಿರೀಕ್ಷೆ ಇದೆ ಅದ್ರ ಪ್ರಕಾರ ಕೆಲಸ ಮಾಡ್ತಿದೆ. ಓಕೆ ಸರ್, ನೀವೇನೋ ಹೇಳಕ್ ಬಂದ್ರೆ ಹೇಳಿ. ನಾನು ಹೇಳ್ತಾ ಇರೋದು, ಈಗ ಇದು ಮೆಟ್ರೋ ಸಿಟಿಗಳಲ್ಲಿ ಜನ 80% ಜನ ಈ ಕೆಲ್ಸಕ್ಕೆ ಹೋಗ್ತಾ ಇರೋರು 2 ವೀಲರ್ಸ್ ಇರ್ತದೆ. ಆ ಥರ ಎಲ್ಲಿ ಕಾರ್ ಪೂಲಿಂಗ್ ಸಾಧ್ಯವೋ, ಅಂದರೆ ಕಾರಲ್ಲಿ ಒಂದು ಕಾರ್ನಲ್ಲಿ ಅವ್ರು ಹೇಳಿದಾಗೆ ಒಂದು ಕಾರ್ನಲ್ಲಿ ಒಬ್ಬ ಹೋಗೋದಕ್ಕಿಂತ 4 ಜನ ಹೋಗ್ಬೋದಾ, ಅದನ್ನು ಯೋಚನೆ ಮಾಡಿ. ಇದೆಲ್ಲ ಇದೆ ಈಗಾಗಲೇ, ಒಂದು ಕಾರ್ಪೊರೇಟ್ ಸೆಟಪ್ಪಲ್ಲಿ ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ. ಕೆಲವು ಕಾರ್ ಪೂಲಿಂಗ್ ಇದೆ, ಕೆಲವರು ಆಟೋಗಳಲ್ಲಿ 2-3 ಜನ ಹೋಗೋದಿದೆ, ಇದೆಲ್ಲ ಇದೆ. ಅಂದರೆ ಅದು ಒಂದು. ಈಗ 2 ವೀಲರಲ್ಲಿ ಎಲ್ಲಿ ಅಂದರೆ ಇನ್ನೊಂದು ಏನಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಬರ್ತದೆ. ಈಗ ಮೆಟ್ರೋಸ್ ಮಾಡಿರ್ಬೋದು, ಟ್ರೈನ್ಸ್ ಇರ್ಬೋದು, ಏನೇ ಆದರೂ ನೀವು ಅಲ್ಲಿಂದ ಹೋಗೋದು ದೊಡ್ಡದಲ್ಲ, ಅಲ್ಲಿಂದ ಮತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಎಲೆಕ್ಟ್ರಿಕ್ ಬಸ್ಗಳಿದೆ ಮೆಟ್ರೋ ಸಿಟಿಗಳಲ್ಲಿ, ಎಲೆಕ್ಟ್ರಿಕ್ ಬಸ್ಸಸ್. ಇವರೆಲ್ಲ ಎಲೆಕ್ಟ್ರಿಕ್ ಹೆಂಗೆ ಯೂಸ್ ಮಾಡಿ ಅಂದರೆ ಇಟ್ಸ್ ಆಲ್ ರೆನ್ಯೂಬಲ್.
ನಮಗೆ ಬೇಕಾಗಿರೋದು ಡೀಸಲ್ಲು, ಪೆಟ್ರೋಲು, ಅದ ಮೇಲಿರೋ ಗ್ಯಾಸು, ಇವು ಮೂರು ಇಂಪಾರ್ಟೆಂಟ್ ತ್ರೀ ಇಂಪಾರ್ಟೆಂಟ್ ಫ್ಯೂಯಲ್ಸ್ ಏನಿದೆ ಅದ್ರ ಮೇಲೆ ಒತ್ತಡ ಕಡಿಮೆ ಮಾಡಬೇಕು ಅಂತಂದರೆ ಎಲೆಕ್ಟ್ರಿಕ್ ಬಸ್ಸಸ್ಸು, ಮೆಟ್ರೋಸ್ ಯೂಸ್ ಎಲೆಕ್ಟ್ರಿಸಿಟಿ, ರೈಲ್ವೇಸ್ ಯೂಸ್ ಎಲೆಕ್ಟ್ರಿಸಿಟಿ. ಈ ಕಾರಣದಿಂದ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಅಂತಂದರೆ ಇದನ್ನು ಯೂಸ್ ಮಾಡಿ ಅಂತಾರೆ. ನಾವು ಎಲೆಕ್ಟ್ರಿಸಿಟಿ ಯಾವುದ್ರಲ್ಲಿ ಜನರೇಟ್ ಮಾಡ್ತೀವಿ? ಕೋಲಲ್ಲಿ. ಅಪ್ ಟು 40%, 42% ಕೋಲಿಂದ ನಾವು ಪವರ್ ಜನರೇಟ್ ಮಾಡ್ತಾ ಇದೀವಿ ಇಡೀ ಕಂಟ್ರಿಗೆ. ವಿ ಆರ್ ಆಲ್ರೆಡಿ ಎಲೆಕ್ಟ್ರಿಸಿಟಿ ಸರ್ಪ್ಲಸ್. ನಾವು ಅದನ್ನು ಯೂಸ್ ಮಾಡ್ಬೇಕು. ನಾವು ಎಲೆಕ್ಟ್ರಿಸಿಟಿ ಸರ್ಪ್ಲಸ್ ಇರುವಾಗ ಯೂಸ್ ಮಾಡಿ, ಬಿಕಾಸ್ ನಮ್ಮ ಕೋಲ್ ಸರ್ಪ್ಲಸ್, ಕೋಲಿಂದ ನಾವು ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಇದು 1 ವರ್ಷ. ಎಲ್ಲದಕ್ಕೂ ವಾರ್ ಇರೋ ಒಂದು ರಿಕವರಿ 1 ಲಕ್ಷ ಕೋಟಿ ಹೋಗಿರೋದು. ಇನ್ನೊಂದು ಮತ್ತೆ ಬರೋ ಚಾನ್ಸ್ ಇದ್ರೆ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿರ್ತೀವಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಹಲವಾರು ಅವಕಾಶಗಳಿದೆ ಟು ಸೇವ್ ಮನಿ. 4X ಆಗಲಿ, ಇನ್ನೊಂದು ನಾನು ಹೇಳಿದ್ನಲ್ಲ, ಏನಕ್ಕೆ ಹೊರಗಡೆ ಹೋಗ್ಬೇಡಿ, ಹೊರಗೆ ಟ್ರಾವೆಲ್ ಮಾಡಿ ಅಂದರೆ ನಮ್ಮ ಹತ್ರ ಇರೋ ದುಡ್ಡನ್ನ ನಮ್ಮಲ್ಲರೂ ಉಳಿಸ್ಕೊಳ್ಳೋಣ. ಅಕಸ್ಮಾತ್ ಅಂದರೆ ಲೆಟ್ ಅಸ್ ಸೇವ್ ಮನಿ ಫಾರ್ ದ ರೈನಿ ಡೇಸ್ ಅಂತಾರಲ್ಲ, ಹಾಗೆ ಬಿಸಿಲಿದ್ದಾಗ ಖರ್ಚು ಮಾಡಿಬಿಟ್ರೆ ಮಳೆ ಬಂದಾಗ ದುಡ್ಡಿರಲ್ಲ ನಾವು ಬದುಕಲಿಕ್ಕೆ. ಅದಕ್ಕೋಸ್ಕರ ಆ ಥರ ಮುಂದಾಲೋಚನೆ, ಅದಕ್ಕೆ ಫಾರಿನ್ ಟ್ರಾವೆಲ್. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಇವಾಗ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ, ಪೀಣ್ಯ ಇದೆ, ಯಶವಂತಪುರ ಇದೆ, ನಮ್ಮ ಕಾಡುಗುಡಿ ಇದೆ, ಈ ಕಡೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಸೊ ದೇ ಕಂಪ್ನೀಸ್ ಅವ್ರದ್ದೇ ಅಸೋಸಿಯೇಷನ್ಸ್ಗಳಿರುತ್ತೆ, ಅವ್ರು ಕೂತ್ಕೊಂಡು ಡಿಸೈಡ್ ಮಾಡಬೇಕು. ಸುರಕ್ಷತೆ ವೆರಿ ಇಂಪಾರ್ಟೆಂಟು. ಯಾರು ಕೂಡ ಕಾರ್ಪೂಲಿಂಗ್ ಹೋದರೆ ಈ ಶುಡ್ ಬಿ ವೆರಿ ಸೇಫ್. ಆವಾಗ ಹಿ ಶುಡ್ ಟ್ರಾವೆಲ್. ಅಂದರೆ ನೀವು ನಿಮ್ಮ ನೆಟ್ವರ್ಕಿಂಗ್ ಬೆಳೆಸ್ಕೋಬೇಕು. ಅದೇ ಜೊತೆ ಕಂಪನಿಯವರು ದೇ ಶುಡ್ ಫೆಸಿಲಿಟೇಟ್ ದಿಸ್ ಅರೇಂಜ್ಮೆಂಟ್. ಅದಾದರೆ ರಿಯಲಿ ಒಂದು ದೊಡ್ಡ ಒಂದು ಸಪೋರ್ಟ್ ಸಿಗುತ್ತೆ. ಮತ್ತು ಈ ಏನು ಆಬ್ಜೆಕ್ಟಿವ್ ಇದೆಯೋ, ಏನು ಏಮ್ ಇದೆಯೋ, ಅದಕ್ಕೆ ಒಂದು ದೊಡ್ಡ ಜಯ ಸಿಗುತ್ತೆ ಅಂತ ನಾನು. ಬಟ್ ಕಂಪನೀಸು ಇವಾಗ ಇಲ್ಲಿ ಟೊಯೋಟಾ ಇದೆ, ಎಲ್ಲ ಕಂಪನಿಗಳು ಕೂತ್ಕೊಂಡು ಮೋದಿಜಿಯವ್ರ ಕರೆ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಕಾರ್ ಪೂಲಿಂಗ್ ಹೆಂಗೆ ಮಾಡ್ಬೋದು. ನಾನು ಹೋದರೆ ನೋಡಿ, ಯಾವತ್ತೂ ನಾನು ಹೋಗ್ತಾ ಇರೋದೇ ಅಲ್ಲಿ ಜಸ್ಟ್ ಸ್ಕೂಟ್ರಲ್ಲಿ ಹೋದರೆ ನನ್ನ ಫ್ರೆಂಡ್ಸ್ ಸಿಕ್ಕರೆ ಕೂತ್ಕೊಂಡು ಹೊರಟೋಗ್ತೀನಿ. ಬತ್ತೀನಿ ಜಯನಗರ ನಡಿ ಕೂತ್ಕೋ. ಸಿ ದಟ್ ಇಸ್ ಹೌ. ಅನ್ನೋನ್ ಸ್ಟ್ರೇಂಜರ್ ನೀವು ಕೂಡಿಸ್ಕೋಬಾರ್ದು. ಇನ್ನೊಂದು ಅವ್ರ ಲಾಜಿಸ್ಟಿಕ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಹೇಳಿದ್ರು. ನಾನು ಪದೇ BMRCL ಹಿಂದಿನ MD, ಇವಾಗಿರೋ MD ಹೇಳಿದ್ದೀನಿ, ಸರ್ ದಯವಿಟ್ಟು ನೀವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಈ ಆಟೋ, ಈ ಸ್ಕೂಟರ್ ಬಿಡಿ, ಲೇಡೀಸ್ಗೆ ಈ ಸ್ಕೂಟರ್ ಬಿಡಿ, ಈ ಸ್ಕೂಟರ್ ದೇಲ್ ಗೋ ಸೇಫ್ಲಿ. ಇವಾಗ ಒಂದು ಲೇಡಿಗೆ ಒಂದು ಮೇಲ್ ಡ್ರೈವರ್ ಜೊತೆ ಕೂತ್ಕೊಳ್ಳೋದು ತುಂಬಾ ಒಂಥರ ಬೇಜಾರು ಅನ್ಸುತ್ತೆ. ಅವ್ರು ಸೆಕ್ಯೂರ್ ಇರಲ್ಲ. ಸೊ ಲೇಡಿ ಡ್ರೈವರ್ ಸ್ಕೂಟರ್ ಇದ್ರೆ, ಆಟೋ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಬರೋದ್ರಿಂದ ಮೆಟ್ರೋಗೆ ನಿಮ್ಮ ರೈಡರ್ಶಿಪ್ ಜಾಸ್ತಿ ಆಗುತ್ತೆ. ಬಟ್ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಇದ್ರ ಜೊತೆ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಕಾರ್ಗೋ ಸರ್ವಿಸಸ್ ಮೆಟ್ರೋ ಸಿಟಿನಲ್ಲಿ ಒಳ್ಳೆ ನೆಟ್ವರ್ಕ್ ಇದೆ. ಐದರ್ ಫ್ರಮ್ ಮಾರ್ನಿಂಗ್ 5 to 8, ನೈಟ್ 8 to 11 ನೀವು ಕಾರ್ಗೋ ಸರ್ವಿಸಸ್ ಇಂಟ್ರೊಡ್ಯೂಸ್ ಮಾಡಿ. ಇದೇ ಸಬರ್ಬನ್ ರೈಲ್ ನಾನು ಮೊನ್ನೆ ಮೀಟಿಂಗ್ ಮಾಡಿಸಿದೆ, ಸ್ಟೇಕ್ ಹೋಲ್ಡರ್ ಮೀಟಿಂಗ್. ಅಲ್ಲೂ ಹೇಳಿದೆ, ದಯವಿಟ್ಟು ನಿಮ್ಮ ಜಾಲಲ್ಲಿ ಯು ಶುಡ್ ರನ್ ಫಾಸ್ಟ್ ಕಾರ್ಗೋ ಟ್ರೈನ್ಸ್. ಸೊ ಅವಾಗ ಏನಾಗುತ್ತೆ, ನಿಮಗೆ ಟ್ಯಾಕ್ಸಿ, ಟೆಂಪೋ, 407 ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ಖಂಡಿತ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಸಮಸ್ಯೆ ಆದ್ರೂ ಕೂಡ ಅದನ್ನ ಫೇಸ್ ಮಾಡಬೇಕಾಗಿರೋರು ಅಥವಾ ಅದಕ್ಕೆ ಬಲಿಪಶು ಆಗ್ತಾ ಇರೋದು ಮಾತ್ರ ಜನಸಾಮಾನ್ಯರು. ಅಂದ್ರೆ ಬೆಲೆ ಏರಿಕೆಯನ್ನ ಅವರು ಫೇಸ್ ಮಾಡ್ತಾನೆ ಇದ್ದಾರೆ. ಸೊ ಇದಕ್ಕೆ ಏನು ಪರ್ಯಾಯ ಮಾರ್ಗ ಏನು ಇಲ್ವಾ? ಹೇಗೆ ಅಂದ್ರೆ ಬೆಲೆ ಏರಿಕೆ ಅನಿವಾರ್ಯನಾ? ಬೆಲೆ ಏರಿಕೆ ಅನಿವಾರ್ಯನೇ, ಬಟ್ ಯಾವಾಗ ಆಗ್ತದೆ ಅದು ಒಂದು ವಿಚಾರವನ್ನು ನೋಡಬೇಕು. ಯಾಕಂದ್ರೆ ಇದು ಈಗ ಸದ್ಯಕ್ಕಿರುವ ಪರಿಸ್ಥಿತಿಯಲ್ಲಿ ಈಗ ಪೆಟ್ರೋಲ್, ಡೀಸೆಲ್, ಇಲೆಕ್ಟ್ರಿಕ್ ನಮ್ಮ ವೆಹಿಕಲ್ಸ್ ಜಾಸ್ತಿ ಇದಾದ್ರೆ ಆ ಸ್ಟೇಜಲ್ಲಿ ಪೆಟ್ರೋಲ್, ಡೀಸೆಲ್ ಮೇಲೆ ಅಷ್ಟು ಡಿಪೆಂಡೆನ್ಸಿ ಇರುವುದಿಲ್ಲ. ಬಟ್ ಇನ್ನು ಇಲೆಕ್ಟ್ರಿಕ್ ಇದು ಪ್ರೈವೇಟ್ ವೆಹಿಕಲ್ಸ್, ಟೂ ವೀಲರ್ ಆದ್ರೂ ಸ್ವಲ್ಪ ಮಟ್ಟಿಗೆ, ಬಟ್ 4 ವೀಲರ್ ಇರಲಿ ಅಥವಾ ಬೇರೆ ವೆಹಿಕಲ್ಸ್ ಇರಲಿ, ಆ ಮಟ್ಟಿಗೆ ಇನ್ನೂ ಉಪಯೋಗ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ, ಈಗ ಮೆಟ್ರೋ ವಿಷಯದಲ್ಲಿ ಅಲ್ಲಿ ನಮ್ಗೇನು ಪೆಟ್ರೋಲ್, ಡೀಸೆಲ್ ಇದೇನು ಅಗತ್ಯ ಬರ್ತಾ ಇಲ್ಲ. ಈಗ ಬಸ್ಸಸ್ ವಿಚಾರದಲ್ಲಿ ಕೆಲವು ಮಟ್ಟಿಗೆ ಈಗ ಇಲೆಕ್ಟ್ರಿಕ್ ಬಸ್ಸಸ್ ನೋಡ್ತಾ ಇದ್ದೇವೆ. ಬಟ್ ಈಗ ಪ್ರೈವೇಟ್ ಇದರಲ್ಲಿ ನಾವು ಪ್ರೈವೇಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ತುಂಬ ಇಂಪ್ರೂವ್ ಆಗ್ಬೇಕು ಆ ವಿಚಾರ ಎಲೆಕ್ಟ್ರಿಕ್ ವಿಷಯದಲ್ಲಿ. ಆವಾಗ ಇಲೆಕ್ಟ್ರಿಕ್ 2 ವೀಲರ್ಸ್, ಇಲೆಕ್ಟ್ರಿಕ್ ಆಟೋಸ್ ಅಥವಾ ಇಲೆಕ್ಟ್ರಿಕ್ ಕಾರ್ಸ್
ಇದೆಲ್ಲ ಜಾಸ್ತಿ ಆದಾಗೆ ಪೆಟ್ರೋಲ್ ಡೀಸೆಲ್ ಮೇಲೆ ನಮ್ಮ ಡಿಪೆಂಡೆನ್ಸಿ ಯಾವಾಗ ಕಮ್ಮಿ ಆಗ್ತದೆ ಅದರಿಂದ ಆ ವಿಷಯಕ್ಕೆ ಒಂದು ಇದು ಯಾವುದು ಜನಸಾಮಾನ್ಯರಿಗೂ ಒಂದು ಸೊಲ್ಯೂಷನ್ ಇರ್ತದೆ. ಬಟ್ ಆ ವಿಚಾರಕ್ಕೆ ಅಲ್ಲಲ್ಲಿ ನಮ್ಮದು ಇಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಇರ್ಬೋದು ಅಥವಾ ಆ ವಿಷಯಕ್ಕೆ ಇನ್ನೂ ತುಂಬ ಇದು ಕೆಲಸ ನಡಿಬೇಕು. ಮತ್ತು ಯಾರಾದರೂ ಈಗ ಸ್ವಂತ ಮನೆಯಲ್ಲಾದರೂ ಒಂದು ಮಟ್ಟಿಗೆ ಮಾಡಲಿಕ್ಕೆ ಇರ್ಬೋದು, ಬಟ್ ಆಫೀಸಲ್ಲಿ ಇರ್ಬೋದು ಅಥವಾ ಅವರು ಇರುವ ಅಪಾರ್ಟ್ಮೆಂಟ್ ಅಥವಾ ಎಲ್ಲಿ ಇರ್ತಾರೆ ಅಲ್ಲಿ ಅದಕ್ಕೆ ಸರಿಯಾಗಿ ಸೂಕ್ತ ಇದ್ದಿದೆ, ಆ ಪ್ರೊವಿಷನ್ ಇದೆ, ಅದೊಂದು ವಿಚಾರ ನೋಡಬೇಕು. ಎಸ್ ಏನು ಕೃಷ್ಣ ಸರ್ ಈಗ ಎಸ್ ಸರ್ ಹೇಳ್ಬಿಡಿ. SUVಗಳು 5 ಕಿಲೋಮೀಟರ್ 7 ಕಿಲೋಮೀಟರ್ 8 ಕಿಲೋಮೀಟರ್ ಮೈಲೇಜ್ ಅದನ್ನ ಮಿತಿವಾಗಿ ಬೆಳೆಸ್ಬೇಕು ನನ್ನ ಪ್ರಕಾರ. ಅಂತ ದೊಡ್ಡ ಗಾಡಿಗಳು ಅದ್ರಲ್ಲಿ ಒಬ್ಬೊಬ್ಬರೇ ಹೋಗ್ತಿರ್ತಾರೆ ಅದು ರಿಯಲಿ ಕ್ರಿಮಿನಲ್ ವೇಸ್ಟ್ ಮೇಡಮ್. ನಾನು ಹೇಳ್ತೀನಿ ಅದು 1 ವರ್ಷ ಬೇಡ, 2 ವರ್ಷ ಕಮ್ಮಿ ಮಾಡಿ ಜನಕ್ಕೆ ಒಳ್ಳೇದಾಗತ್ತೆ ಮತ್ತೆ ಟ್ರಾಫಿಕ್ ಜಾಮು ಕಮ್ಮಿ ಆಗತ್ತೆ. ಸೊ SUV ಇಸ್ ದ ಮೇನ್ ಕಲ್ಪ್ರಿಟ್. ಎರಡನೇದು ಮೇಡಮ್, ನೀವು ವೆನ್ ದ ಮಾರ್ಕೆಟ್ ಪ್ರೈಸ್ ಯುವರ್ ಪರ್ಚೇಸಿಂಗ್ ಪ್ರೈಸ್ ಇಸ್ ಮೋರ್, ಹೌ ಕ್ಯಾನ್ ಯು ಮೇಂಟೈನ್ ದ ಓಲ್ಡ್ ಪ್ರೈಸ್? ನೀವು ನ್ಯಾಚುರಲಿ ಆಗಿ ಇವಾಗ ಒಂದಕ್ಕೆ ಡಬಲ್ ಆಗಿದೆ, ಸ್ಟಿಲ್ ದೇ ಆರ್ ಗಿವಿಂಗ್ ಯು ಅಟ್ ದ ಸೇಮ್ ಪ್ರೈಸ್. ಎಲ್ಲಿ ನಂಗೆ ಕೊಡ್ಬೋದು ಮೇಡಮ್? ಸಮ್ ಲಾಜಿಕ್ ಇರಬೇಕು, ಸಮ್ ಮ್ಯಾಥಮೆಟಿಕ್ಸ್ ಇರಬೇಕು. ಇವಾಗ ನೀವೇ ಒಂದು ನಿಮ್ಮ ಬಿಲ್ಡಿಂಗ್ ತೊಗೊಂಡಿರ್ತೀರಪ್ಪ, 1 ಲಕ್ಷಕ್ಕೆ ತೊಗೊಂಡ್ರಿ, ಇವತ್ತು 2 ಲಕ್ಷ ಇದೆ, 1 ಲಕ್ಷ ಕೊಟ್ಬಿಡ್ತೀರಾ? 1,25,000 ಕೊಟ್ಬಿಡ್ತೀರಾ? 2,20 ಕೇಳ್ತೀರಾ? ಹಾಗೆ ಎಲ್ಲದಕ್ಕೊಂದು ಲಾಜಿಕ್ ಇದೆ. ಸರ್ಕಾರ ಅಂದ್ರೆ ಸರ್ಕಾರದ ನೀವು ನೋಡಬೇಕು, ಸರ್ಕಾರ ಎಷ್ಟು ಇನ್ ವಾಟ್ ವೇ ದೇ ಆರ್ ಹೆಲ್ಪಿಂಗ್ ಅಸ್. ಇವಾಗ ಏನೋ ದುಬಾರಿ ಮಾಡ್ಬಿಟ್ರಿ. ಇವತ್ತು ನಮ್ಮ ನೈಬರ್ ಕಂಟ್ರಿನಲ್ಲಿ 300 ರೂಪಾಯಿ ಪೆಟ್ರೋಲ್ ಅಂತೆ. ಈಗ ಅಮೆರಿಕನಲ್ಲಿ 50% ಜಾಸ್ತಿ ಮಾಡಿದಾರಂತೆ, ಇನ್ನು ನಮ್ಮಲ್ಲೇ ಜಾಸ್ತಿ ಮಾಡಿಲ್ಲ. ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿದ್ರು. ಅಂದ್ರೆ ಸಿಚುವೇಶನ್ ಬಂದ್ರೆ ಜಾಸ್ತಿ ಮಾಡಬೇಕು, ಇನ್ನು ಮುಂದೆನೂ ಜಾಸ್ತಿ ಆಗ್ಬೋದು. ನನ್ನ ಪ್ರಕಾರ ಒಂದೇ ಸತಿ ಜಾಸ್ತಿ ಮಾಡಲ್ಲ, ಮಾಡಿದ್ರೆ 1-2 ಹಂತದ 3 ಹಂತದಲ್ಲಿ ಜಾಸ್ತಿ ಮಾಡಿ ಯಾಕೋದ ಕವರ್ ಮಾಡಬೇಕು. ಇವಾಗ ಎಷ್ಟು ದಿನ ಅಂತ ನೀವು PSU ಮೇಲೆ ನೀವು ಆ ಭಾರ ಹಾಕ್ಬೋದು? ನಿಮ್ಮನ್ನ ಇರೋ ಗೋಲ್ಡನ್ ಹೆನ್ನ ನೀವು ಮುರಿದು ಬಿಟ್ರೆ ಇನ್ನೇನಾಗುತ್ತೆ? ಸೊ ಸಮ್ವೇರ್ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಸೆಲ್ಫ್, ವಿ ಹ್ಯಾವ್ ಟು ಸಪೋರ್ಟ್ ದ ಗೌರ್ಮೆಂಟ್ ಅಂತ ನನ್ನ ವಿಚಾರ. ಹಿಂಗೆ ಪ್ರೈಸ್ ಹೋಗ್ತಿದ್ರೆ ಜಾಸ್ತಿ ಮಾಡಲೇಬೇಕಾಗತ್ತೆ, ಬೇರೆ ಏನು ಅವ್ರ ಹತ್ರ ಆಪ್ಷನ್ಸ್ ಇಲ್ಲ. ಎಸ್ ಇನ್ನು ಕೃಷ್ಣ ಸರ್, ಈಗ ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ನೋಡ್ತಿದ್ರೆ ಒಂದು ರೀತಿ ಕೋವಿಡ್ ಟೈಮ್ ನೆನಪಾಗ್ತದೆ. ಹೀಗಾಗಿ ಈ ಬಾರಿ ಕೂಡ ಲಾಕ್ಡೌನ್ ಅನಿವಾರ್ಯ ಆಗುತ್ತಾ? ಲಾಕ್ಡೌನ್ ಏನಾದರೂ ಮಾಡ್ತಾರಾ ಹೇಗೆ? ಲಾಕ್ಡೌನ್ ಅನ್ನೋದಕ್ಕಿಂತ ಇದರಲ್ಲಿ ಲಾಕ್ಡೌನ್ ವಾಸ್ ದಿ ಹೆಲ್ತ್ ಇಶ್ಯೂ. ಅವಾಗಿದ್ದದ್ದು ಕೋವಿಡಲ್ಲಿ ಇದ್ದದ್ದು ನಮಗೆ ಹೆಲ್ತ್ ಮೋರ್ ದ್ಯಾನ್ ಎನಿಥಿಂಗ್, ಹೆಲ್ತ್ ಇದ್ದದ್ದು ಅವಾಗ. ಯಾಕೆಂದರೆ ನಮಗೆ ಕೋವಿಡ್ ಸ್ಪ್ರೆಡ್ ಆಗಬಾರ್ದು ಅನ್ನೋದು ಉದ್ದೇಶ ಇತ್ತು. ಇಲ್ಲಿ ಇರೋದು ನಮಗೆ ಚಾಲೆಂಜು ಇಂಧನ ಬಳಕೆ ಎಷ್ಟು ಕಡಿಮೆ ಮಾಡ್ಬೋದು. ನೀವು ಆಫೀಸ್ ಕ್ಲೋಸ್ ಮಾಡಿದ್ರೆ ಅಲ್ಲಿ ಪವರ್ ಜನರೇಷನ್ ಪವರ್ ಕೂಡ ಸೇವ್ ಮಾಡ್ತೀವಿ. ಆಮೇಲೆ ನೀವು ಯಾವಾಗ ಕಾರ್ ಪೂಲಿಂಗ್ ಮಾಡ್ತೀರಾ ಆವಾಗಲೂ ಕೂಡ ಇಂಧನ ಸೇವ್ ಆಗ್ತದೆ. ಅದೇ ತರಹ ನೀವು ಯಾವಾಗ ವರ್ಕ್ ಫ್ರಮ್ ಹೋಮ್ ವಾರಕ್ಕೆ 2 ದಿನ, ಅವ್ರೇನು ತುಂಬ ಕೇಳ್ತಾ ಇಲ್ಲ, ಪ್ರತಿಯೊಂದು ವಾರಕ್ಕೆ 2 ದಿನ 3 ದಿನ ಈಗಾಗಲೇ ಕೆಲವು ಎಷ್ಟೊಂದು ಕಾರ್ಪೊರೇಟ್ಸ್ ಎಲ್ಲ ಇದೆ ಈಗಾಗಲೇ. ಎಷ್ಟಾಗುತ್ತೆ ಆದಷ್ಟು ಮನೆಯಿಂದ ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪ್ರೊಡಕ್ಟಿವಿಟಿ ಇಶ್ಯೂ ಇದೆ ಅಂತ ಕೆಲವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ಇಟ್ ಈಸ್ ಬೈ ಅಂಡ್ ಲಾರ್ಜ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ನಾನು ಹೇಳಿದಾಗೆ ಏರ್ಪೋರ್ಟ್ಸ್ನಲ್ಲಿ, ಹೋಟೆಲ್ಸಲ್ಲಿ, 5 ಸ್ಟಾರ್ ಹೋಟೆಲ್ಸಲ್ಲಿ, ಏರ್ಪೋರ್ಟ್ಸ್ನಲ್ಲಿ ನಿಮ್ಗೆ ಎಲ್ಲಿ ಜಾಸ್ತಿ ಪವರ್ ಬಳಕೆ ಆಗ್ತಾ ಇದೆ, ಆ ಪವರ್ ಬಳಕೆ ಆಗ್ತಾ ಇರೋ ಕಡೆ ಸೋಲಾರ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ನಾವು ಎಲ್ಲಿ ಇಂಧನ ಸೇವ್ ಮಾಡ್ಬೋದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ನಾನು ಹೇಳ್ದಂಗೆ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, LPG, ದೀಸ್ ಆರ್ ದ ಒನ್ಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮಗೆ ಸಾವಿರಾರು ಲಕ್ಷಾಂತರ ಹೋಟೆಲ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ ಎಲ್ಲ ಕಡೆ. ಅಲ್ಲೆಲ್ಲ ಕಡೆ ನಾವು ಸೋಲಾರ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮಗೆ ಇದ್ರ LPG ಮೇಲಿರೋ ಪ್ರೆಷರ್ ಕಡಿಮೆ ಆಗ್ಬಿಡ್ತದೆ. LPG ಮೇಲಿರೋದು ಅಂದ್ರೆ ಗ್ಯಾಸ್ ಸೇವ್ ಮಾಡ್ದಂಗಾಯ್ತು. ನಮ್ಗೇನು ಅಟ್ ದ ಎಂಡ್ ಆಫ್ ದ ಡೇ ಬಿಲ್ ಕಡಿಮೆ ಆಗಬೇಕು. ಈ 2026-27 ಎಕ್ಸ್ಪೆಕ್ಟೆಡ್ $120 ಬಿಲಿಯನ್ ಮುಟ್ಟುವಷ್ಟು ಫ್ಯಾಕ್ಟ್ಸ್ ತೋರಿಸ್ತಾ ಇದೆ. ಗ್ರೇಟರ್ ದ್ಯಾನ್ $120 ಬಿಲಿಯನ್ ಈ ವರ್ಷ ನಮಗೆ ಬಿಲ್ ಬರುವಂತಿದೆ. ಅಂದ್ರೆ ನಮಗೆ ಹೊರತ ಎಷ್ಟು ಅಂದ್ರೆ ಜಸ್ಟ್ ಬೈ $10 ಒಂದು ಬ್ಯಾರಲ್ ಇನ್ಕ್ರೀಸ್ ಆಗೋದ್ರಿಂದ
ಇನ್ನೂ $50 ಬಿಲಿಯನ್ ನಮಗೆ ಕಾಸ್ಟ್ ಆಗುವಷ್ಟು ಜಾಸ್ತಿ ಇದೆ. ದಟ್ ಈಸ್ ದ ರೀಸನ್ ವೈ ಮೋದಿ ಆಗಲಿ ಇನ್ನೊಂದಲ್ಲ ಹಲವಾರು ಒಂದು 7 ಸೂತ್ರಗಳು ಅಂತ ಹೇಳಿದೀವಿ. ನಮಗೆ ಅದು ಸುಮ್ಮನೆ 7 ಸೂತ್ರಗಳು, ಬಟ್ ನಾವು ಎಲ್ಲೆಲ್ಲಿ ಏನೇನು ಕಡಿತ ಮಾಡಬೇಕು ಅದು ದೇಶಕ್ಕೆ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಅದು ನಿಮಗೂ ಉಳಿಯುತ್ತೆ, ಜನಕ್ಕೂ ಉಳಿಯುತ್ತೆ, ದೇಶಕ್ಕೂ ಉಳಿಯುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೆ ಇದು ಇನ್ ದ ನೆಕ್ಸ್ಟ್ ಅದು ಹೇಳಿದ್ನಲ್ಲ 12 months ವಾರ ಇದ್ರೂ ಅಷ್ಟೇ ಈಗ ಆಗಿರೋ ಲಾಸ್ ರಿಕವರ್ ಮಾಡಕ್ಕೆ ಎರಡಕ್ಕೂ ಆಗ್ಬೋದು. ನಿಮ್ಮ ಕ್ವಶನ್ ವಾಸ್ ವರ್ಕ್ ಫ್ರಮ್ ಹೋಮ್ ಫೀಸಿಬಿಲಿಟಿ ಇದೆಯಾ ಮಾಡಕ್ಕೆ? ಲಾಕ್ಡೌನ್ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ವಾಟ್ ವರ್ಕ್ ಫ್ರಮ್ ಹೋಮ್ ಡೆಫಿನೆಟ್ ಆಗಿ ಈಸ್ ಅ ಪಾಸಿಬಿಲಿಟಿ, ಮಾಡ್ಬೋದು. ಆಮೇಲೆ ಜನ ಮೆಟ್ರೋಲ್ ಟ್ರಾವೆಲ್ ಮಾಡೋದು, ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ಈಗ ಇನ್ನೊಂದು ಏನಾಗಿದೆ, ಯು ಲುಕ್ ಅಟ್ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ, ಎಲ್ಲೆಲ್ಲಿ IT ಸೆಕ್ಟರ್ಸ್ ಇದೆ ಅಲ್ಲೆಲ್ಲ ಸ್ವಂತ ಬಸ್ಗಳು ಆ ಕಂಪನಿಗಳು ಮಾಡಿಕೊಟ್ಟಿದ್ದಾರೆ. ಆದರೆ ನೀವು ಇಂಡಸ್ಟ್ರಿಯಲ್ ಏರಿಯಾ ಪೀಣ್ಯಾಗ ಹೋಗಿ ಮತ್ತೊಂದು ಇನ್ನೊಂದು ಕಡೆ ಹೋಗಿ ಗಾರ್ಮೆಂಟ್ ಸೆಕ್ಟರ್ಸ್ನಲ್ಲಿ ಜನ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ವ್ಯವಸ್ಥೆ ಇಲ್ಲ. ಇದು ಇಂಥ ಕಡೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೋಸ್ಕರ ಅವ್ರನ್ನ ಕನೆಕ್ಟ್ ಮಾಡಿ ನೀವು ಆಲ್ ದಟ್ ದೇ ಹ್ಯಾವ್ ಟು ಡೂ ಇಸ್ ಫ್ಯಾಕ್ಟ್ರಿಗಳು ಆ ಜನನ ಒಂದು ಮೆಟ್ರೋ ಕನೆಕ್ಷನ್ ಜಾಗಕ್ಕೆ ಬಸ್ ಪಾಯಿಂಟ್ಗೆ ಯಾವುದೋ ಬಸ್ ಪಾಯಿಂಟ್ಗೆ ಬಿಟ್ಟರೆ ಹಲವಾರು ಜನ 2 ವೀಲರ್ಗಳನ್ನ ತಗೊಂಡು ಕಡಿಮೆ ಮಾಡೋದು ಇದೆ. ಅದಲ್ಲದೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸು 2030ಕ್ಕೆ ನಮ್ಮ ಟಾರ್ಗೆಟ್ ಇರೋದು 30% ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೇಕು ಅಂತಿದೆ. ಆದರೆ ಇವತ್ತು ನಾವು 10% ಅಲ್ಲಿ ಇದ್ದೀವಿ, 8.5% ಅಲ್ಲಿ ಇದ್ದೀವಿ. 8.5%ನಲ್ಲಿ 5% ಗಿಂತ ಕಡಿಮೆ ಕಾರ್ದಿದೆ. ಅಂದ್ರೆ ನಾವು ವಿ ಹ್ಯಾವ್ ನಾಟ್ ಇಂಪ್ರೂವ್ಡ್ ಅಟ್ ಆಲ್. ಆದರೆ 60% 2 ವೀಲರ್ಸ್ ಡಬಲ್ ಆಗಿದೆ ಲಾಸ್ಟ್ ಇಯರ್ ಇಂದ. ದಿಸ್ ಇಸ್ ದಿ ಇದು ಅಂದ್ರೆ ದೇರ್ ಇಸ್ ಅ ಪಾಸಿಬಿಲಿಟಿ. ಒಂದು ಸೋಲಾರ್ ಪುಷ್ ಫಾರ್ ದ ರೆಸ್ಟೋರೆಂಟ್ಸ್ ಅಂಡ್ ಫಿಕ್ಸೆಡ್ ಅಸೆಟ್ಸ್ ಎಲ್ಲ ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮೊಬಿಲಿಟಿ ಇರೋ ಸೊಲ್ಯೂಷನ್ ಅಲ್ಲಿ ಎಲೆಕ್ಟ್ರಿಕ್ ಸ್ವಿಚ್ ಆಗಬೇಕು. ಇದು ಅನಿವಾರ್ಯ ಆಗಿದೆ ಅಂತ ನಾನು ಹೇಳ್ಬೋದು. ITBT ಇಸ್ ಪಾಸಿಬಲ್. ನಾವು 2 ತಿಂಗಳು ಕೋವಿಡ್ ಅಲ್ಲಿ ವಿ ಹ್ಯಾಡ್ ಎ ಲಾಕ್ಡೌನ್. ಆಫ್ಟರ್ ಕೋವಿಡ್ ಆಲ್ಸೋ ITBT ವರ್ಕ್ ಫ್ರಮ್ ಹೋಮೇ ಮಾಡೋದು, ಅದನ್ನ ಅವ್ರದೇ ಬೆನಿಫಿಟ್ ಇದೆ. ಒಂದು ಅವ್ರ ಕಾಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಕಮ್ಮಿ ಆಗುತ್ತೆ. ಇನ್ನೊಂದು ನಮ್ಮ ಎಂಪ್ಲಾಯಿಗೆ ಅವನಿಗೂ ಸೇವಿಂಗ್ಸ್ ಜಾಸ್ತಿ ಇದೆ, ಅವನು ಫ್ರೀಯಾಗಿ ಕೆಲಸ ಮಾಡಬಹುದು. ಎರಡನೇದು ಇನ್ನೊಂದು ಇಮಿಡಿಯೇಟ್ ಆಕ್ಷನ್ ಏನು ಅಂದರೆ ಅವ್ರು ತುಂಬ ಇವಾಗ ಏರ್ಪೋರ್ಟ್ಸು, ಬಸ್ ಸ್ಟೇಷನು, ರೈಲ್ವೆ ಸ್ಟೇಷನಲ್ಲಿ ಲೈನಾಗಿ ಬಲ್ಬ್ ಉರಿತಿರುತ್ತೆ, ಅದನ್ನ ಅವ್ರು ಕಂಟ್ರೋಲ್ ಮಾಡಬೇಕು. ದೇ ಶುಡ್ ರಿಡ್ಯೂಸ್ ದ ಎಲೆಕ್ಟ್ರಿಸಿಟಿ ಯೂಸೇಜ್. ಅಂದರೆ ಬಲ್ಬ್ 50 ಬಲ್ಬ್ ಉರಿತಿದೆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಅಂದರೆ ಅಟ್ಲೀಸ್ಟ್ 20 ಕಮ್ಮಿ ಮಾಡಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಇಮಿಡಿಯೇಟ್ಲಿ ಸೇವ್ ಎಲೆಕ್ಟ್ರಿಸಿಟಿ. ಸೊ ಇದು ಮಾಡಬೇಕಾಗಿದೆ. ಮನಲ್ಲೂ ಅಷ್ಟೇ, ನಾನು ನನ್ನ ಮನೇಲಿ ನೋಡ್ತೀನಿ, ಎಲ್ಲ ಒಂದು ಕಡೆ ಬಲ್ಬ್ ಹೋದ್ರೆ ನಾನು ಸೀದೋಗಿ ಆಫ್ ಮಾಡ್ತೀನಿ. ಆಮೇಲೆ ನನ್ನ ಮಕ್ಕಳಿಗೆ ಹೇಳ್ತೀನಿ ಯಾಕೋ ಅದು. ಸಿ ದಿಸ್ ಇಸ್ ಆಲ್ಸೋ ಫ್ರಮ್ ಹೋಮ್ ಆಲ್ಸೋ ವಿ ಶುಡ್ ಸ್ಟಾರ್ಟ್. ನೀರು ನೆಲ್ಲಿನಲ್ಲಿ ನೀರು ಹೋಗ್ತಿರುತ್ತೆ, ರಿಪೇರ್ ಮಾಡಿಸ್ಕೋಬೇಕು, ಇಲ್ಲದ್ರೆ ಎಷ್ಟು ವೇಸ್ಟ್ ಆಗುತ್ತೆ ಗೊತ್ತಾ. ಸೊ ನಾವು ಆಸ್ ಎ ಸಿಟಿಸನ್ ಆಲ್ಸೋ ನೋಡ್ಕೋಬೇಕು, ಆಸ್ ಎ ಇಂಡಸ್ಟ್ರಿ ಆಲ್ಸೋ ಹ್ಯಾಸ್ ಟು ಪರ್ಫಾರ್ಮ್. ಸೊ ಫ್ರಮ್ ಆಲ್ ಫ್ರಂಟ್ ಇಫ್ ಯು ವರ್ಕ್ ಅಂಡ್ ಸಪೋರ್ಟ್, ರಿಯಲಿ ವಿಲ್ ಹ್ಯಾವ್ ಎ ಗುಡ್ ಫ್ಯೂಚರ್ ಅಂತ ಹೇಳ್ಬೋದು. ಎಸ್, ಇನ್ನು ಸಂಕೇತ್ ಸರ್, ಈ ಯುದ್ಧದಿಂದ ಮೇನ್ ಆಗಿ ಯಾವೆಲ್ಲ ಸೆಕ್ಟರ್ಗಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತದೆ? ಅಂದರೆ ತೈಲ ಆಗಿರ್ಬೋದು, ದಿನಸಿ ಆಗಿರ್ಬೋದು, ಯಾವುದ್ರ ಮೇಲೆ ಜಾಸ್ತಿ ಎಫೆಕ್ಟ್ ಆಗ್ತದೆ? ಇಲ್ಲ, ಒಂದೇನಂದರೆ ತೈಲದ ವಿಷಯದಲ್ಲಿ ಏನು ಇದೇನಿಲ್ಲ ನಮ್ಮದು. ಈಗ ಇನ್ಫ್ಯಾಕ್ಟ್ ಕ್ರೂಡ್ ಆಯಿಲ್ ವಿಷಯದಲ್ಲಿ ಎಲ್ಲರೂ ನೋಡ್ತಾ ಇದ್ದೇವೆ ನಾವು. ಎಲ್ಲರಿಗೆ ಯಾರೆಲ್ಲ ಡೈರೆಕ್ಟ್ ಕನ್ಸಂಪ್ಷನ್ ಇದೆ, ನಮ್ಮ ಗ್ಯಾಸ್ ರಿಲೇಟೆಡ್, ನಮ್ಮ ಫುಡ್ ಗ್ಯಾಸ್ ಯಾರಿಗೆಲ್ಲ ಯುಟಿಲೈಸೇಷನ್ ಇತ್ತು, ನಮ್ಮ ಹೋಟೆಲ್ಸ್ ಇರ್ಬೋದು, ನಮ್ಮ ಇದು ಅದೇ ರೀತಿ ಇಂಡಸ್ಟ್ರಿಯಲ್ ಯೂಸೇಜ್ ಕೂಡ ಯಾರೆಲ್ಲ ಗ್ಯಾಸ್ ಯೂಸ್ ಮಾಡ್ತಾ ಇದ್ದಾರೆ ಅವರಿಗೂ ಒಂದು ತುಂಬ ಇದಾಗಿದೆ. ಇನ್ನೊಂದು ವಿಚಾರ ಏನಂದರೆ ಏರ್ಲೈನ್ ಕಂಪೆನೀಸಿಗೂ ತುಂಬ ಇದಾಗಿದೆ. ಯಾಕಂದರೆ ನಮ್ಮ ಪೆಟ್ರೋಲ್ ಡೀಸೆಲ್ ಯಾವಾಗಿದ್ರೂ ಟ್ಯಾಕ್ಸ್ ಒಂದು ಮಟ್ಟಿಗಿದೆ, ಮತ್ತು ಒಂದು ಮಟ್ಟಿಗೆ ಇದು ಕೂಡ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಬೇರ್ ಮಾಡ್ತಾರೆ, ಸಬ್ಸಿಡೈಸ್ ಮಾಡ್ತಾರೆ. ಬಟ್ ಇದು ನಮ್ಮ ಏರ್ಲೈನ್ ಕಂಪೆನೀಸಿಗೆ ಏನು ಮಾರ್ಕೆಟ್ ಪ್ರೈಸ್ ಇದೆ ಅದೇ ಪಾಸ್ ಆನ್ ಮಾಡೋದು, ಮತ್ತು ಅವರಿಗೆ ಹೈಯೆಸ್ಟ್ ಲೆವೆಲ್ ಆಫ್ ಟ್ಯಾಕ್ಸ್ ಹಾಕ್ತಾರೆ. ಎಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ATF ಮೇಲೆ. ಸೊ ಅವರಿಗೆ ತುಂಬ ಹೊಡೆತ ಬಿದ್ದಿದೆ ಇದರಿಂದ. ಇನ್ಫ್ಯಾಕ್ಟ್ ಈ GECL 5.2 ಅಂತ ಮೊನ್ನೆ ಲಾಸ್ಟ್ ವೀಕ್ ಅಷ್ಟೇ ಕ್ಯಾಬಿನೆಟ್ ಅದರ ನೋಟನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಎಫೆಕ್ಟೆಡ್ ಸೆಕ್ಟರ್ಸ್ ಇದೆ ಅವರಿಗೆ 20% ಆಫ್ ದೇರ್ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ಸ್ ಏನಿದೆ ಎಡಿಷ್ನಲ್ ಟರ್ಮ್ ಲೋನ್ ಕೊಡಬೇಕು ಅಂತ ಒಂದು ಗೈಡ್ಲೈನ್ಸ್ ಕೂಡ ಬಂದಿದೆ. ಇನ್ನು ಬ್ಯಾಂಕ್ಸ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದರಲ್ಲಿ 1-2 ಮೇನ್ ಸೆಕ್ಟರ್ಸ್ ಏನು ಬರ್ದಿದ್ದಾರೆ, ಒಂದು ಯಾರಿಗೆಲ್ಲ ಈ ವೆಸ್ಟ್ ಏಷ್ಯಾ ಕ್ರೈಸಿಸಿಂದ ಎಫೆಕ್ಟ್ ಆಗಿದೆ, ಒಂದು. ಎರಡನೇದು ಏರ್ಲೈನ್ ಕಂಪನೀಸ್. ಅದೆರಡು ಅವರು
ಕ್ಲಿಯರ್ ಆಗಿ ಅದರಲ್ಲಿ ನೋಟ್ ಮಾಡಿದ್ದಾರೆ. ಸೊ ಅವರಿಗೆ ಇದರಲ್ಲಿ ಹೈಯೆಸ್ಟ್ ಎಫೆಕ್ಟ್ ಆಗ್ತದೆ. ಮತ್ತೆ ಏನಾಗ್ತದೆ ಅಂದರೆ ಇಂಡೈರೆಕ್ಟ್ಲಿ ಎಲ್ಲರಿಗೆ ಎಫೆಕ್ಟ್ ಆಗ್ತದೆ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ. ಯಾಕಂದರೆ ಡೀಸೆಲ್ ಬೆಲೆ ಏರಿಕೆ ಆದಷ್ಟು ಟ್ರಾನ್ಸ್ಪೋರ್ಟೇಷನ್ ಎಫೆಕ್ಟ್ ಆಗ್ತದೆ. ಒಮ್ಮೆ ಟ್ರಾನ್ಸ್ಪೋರ್ಟೇಷನ್ ಎಫೆಕ್ಟ್ ಆದ ಕೂಡಲೇ ಎಲ್ಲ ಸೆಕ್ಟರ್ಸಿಗೆ ಅವ್ರದ್ದು ಇನ್ಪುಟ್ ಕಾಸ್ಟ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ಎಲ್ಲ ಕಡೆ ಬೆಲೆ ಏರಿಕೆ ಆಗಲಿಕ್ಕೆ ಒಂದು ಸಾಧ್ಯತೆ ಇದೆ. ಓಕೆ, ಇನ್ಸೆಂಟಿವೈಸ್ ಮಾಡ್ಬೇಕಾಗ್ತದೆ. ಕೇಳಿದ್ರೆ ರೂಲ್ ಮಾಡಿಬಿಟ್ರೆ ಸಕ್ಸಸ್ ಆಗಲ್ಲ ಇದು. ಅವ್ರು ಹೇಳಿದಾಗೆ ಎಲ್ಲಿ ಸಬ್ಸಿಡೈಸ್ ಮಾಡಬೇಕು, ಇನ್ಸೆಂಟಿವೈಸ್ ಮಾಡಬೇಕು. ಇಫ್ ಯು ಲುಕ್ ಅಟ್ ಟ್ಯಾಕ್ಸ್ ಸ್ಟ್ರಕ್ಚರ್, ಯಾವುದ್ರಲ್ಲಿ ಫ್ಯೂಯಲ್ ಟ್ಯಾಕ್ಸ್ ಸ್ಟ್ರಕ್ಚರ್ ನೋಡಿದ್ರೆ 80% ಬರೀ ಇದರಿಂದನೇ ಬರ್ತದೆ. ಏನೋ ಟ್ಯಾಕ್ಸ್ ಇಂದನೇ, ಪ್ರಾಫಿಟ್ ಇಂದಲ್ಲ, ಮಾರ್ಜಿನ್ ಇಂದಾನೆ ಬರ್ತದೆ, ಅದರಿಂದನೇ ತೆಗಿತಾ ಇರೋದು. ಆಮೇಲೆ ಇದಲ್ಲದೆ ಸ್ಟೇಟ್ಗೆ ಮೇನ್ ರೆವಿನ್ಯೂ ಬರ್ತಾ ಇರೋದೇ ಆಯಿಲ್ ಟ್ಯಾಕ್ಸ್ ಇಂದ. ಪ್ರತಿ ಒಂದು ಸ್ಟೇಟ್ಗೂ ನಾವು ಅಲ್ಲಿ ಏರುಪೇರು ಮಾಡಿದ್ರೆ ಸ್ಟೇಟ್ಗೆ ರೆವಿನ್ಯೂ ಕೂಡ ಹಾಳಾಗ್ತದೆ. ಸ್ಟೇಟ್ ರೆವಿನ್ಯೂ ಹಾಳಾದ್ರೆ ಅವ್ರ ಡೆವಲಪ್ಮೆಂಟ್ಗೆ ದುಡ್ಡು ಇರೋಲ್ಲ. ಇಲ್ಲ, ಒಂದಕ್ಕೊಂದು ಕನೆಕ್ಟೆಡ್. ಈಗ ಕೇಳ್ತಾ ಇದ್ದೀವಿ ಸರ್, ಈಗ ಪ್ರಧಾನಿ ಅವ್ರ ಮೇಲೆ ಒಂದಿಷ್ಟು ಆಪಾದನೆ ಇದೆ. ಅಂದ್ರೆ ಈ ರೀತಿ ಸಿಚುವೇಶನ್ ಅವ್ರು ಸರಿಯಾಗಿ ನಿಭಾಯಿಸಿಲ್ಲ ಅಥವಾ ವಿದೇಶಾಂಗ ನೀತಿ ಸರಿ ಇಲ್ಲ ಸರ್ಕಾರದಂತೂ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ನಾನು ಕೇಳಿದ್ರೆ ಇದಕ್ಕಿಂತ ಇನ್ನೇನು ಮಾಡ್ಬೋದಾಗಿತ್ತು ಅಂತ. ನಾವು ವಿ ಹ್ಯಾವ್ ರಿಮೈನ್ ನ್ಯೂಟ್ರಲ್. ಇರಾನು ಫ್ರೆಂಡು ನಮಗೆ, US ನಮಗೆ ಬಿಸ್ನೆಸ್ ಪಾರ್ಟ್ನರು. ಇದಕ್ಕಿಂತ ಇನ್ನೇನ್ ಮಾಡಬಹುದಾಗಿತ್ತು? ಇನ್ನೊಂದ್ ಕಡೆ ಈಗ ಪಾಕಿಸ್ತಾನ ಹೋಗಿ ಮಧ್ಯಸ್ಥಿಕೆ ಮಾಡ್ತು ಯುದ್ಧದಲ್ಲಿ, ಬಟ್ ಭಾರತ ಏನು ಇನ್ವಾಲ್ವ್ ಆಗಿಲ್ಲ. ಅದರಿಂದ ಆಗ್ಲಿಲ್ವಲ್ಲ. ಈಗ ಪಾಕಿಸ್ತಾನದಿಂದ ಮಾಡಿರೋದು ಒಂದು ಲೆವೆಲ್ ವರೆಗೂ ಒಂದು ಹೋಗಿದೆ. ಅದನ್ನೇನ್ ಫುಲ್ ಸಕ್ಸಸ್ ಅಂತ ಏನಾಗಿಲ್ಲ. ಇವತ್ತಿಗೂ ಟೆನ್ಷನ್ ಇದೆ. ಇವತ್ತಿಗೂ US ಇರಾನ್ ವಾರ್ ಟೆನ್ಷನ್ ಇದೆ. ಅದು ಇಷ್ಟು ಬೇಗ ಮುಗಿಯಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಇದನ್ನ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ. US ವಿಲ್ ನಾಟ್ ರೆಸ್ಟ್ ಅಂಟಿಲ್ ಅವ್ರಿಗೆ ಏನ್ ಬೇಕು ಆಗೋವರೆಗೂ ಅವ್ರು ಬಿಡೋರಲ್ಲ. ನೀವು ಒಂದು 6 ತಿಂಗಳು 3 ತಿಂಗಳು ರೀಸ್ಟ್ರಾಟಜೈಸ್ ಮಾಡ್ಬೋದು, ವಾರ್ನ ಹೇಗೆ ಅಪ್ರೋಚ್ ಮಾಡ್ಬೋದು ಅನ್ನೋದನ್ನ ಪ್ಲಾನಿಂಗ್ ಮಾಡ್ತಾ ಇರ್ಬೋದು ಅಷ್ಟೇ ಹೊರತು ನನಗೆ ಗೊತ್ತಿರೋ ಹಾಗೆ ಅವರು ಇರಾಕ್ ತರ ಮುಗಿಸೇ ಬಿಡೋದು ಅಂತ ನನ್ನ ಇದು. ಈ ಪ್ರಧಾನ ಮಂತ್ರಿಗಳು, ಇಂಡಿಯಾ ಎಕ್ಸ್ಟರ್ನಲ್ ಅಫೇರ್ಸ್ ಜೈಶಂಕರ್ ಇರ್ಬೋದು, I think we have done an excellent job, in fact, diplomatically. ಇಷ್ಟೆಲ್ಲ ಹೊಡೆತ ಬಿದ್ರೂ ಜನಸಾಮಾನ್ಯರಿಗೆ ಏನು ಇದುವರೆಗೂ ಅಫೆಕ್ಟ್ ಆಗದಿರೋ ಹಾಗೆ ನೋಡ್ಕೊಂಡಿರೋದ್ರಲ್ಲಿ ಐ ಥಿಂಕ್ ಈ ವೈಫಲ್ಯತೆ ಅನ್ನೋದು ಸ್ವಲ್ಪ ಐ ಥಿಂಕ್ ಇಟ್ ಇಸ್ ಟು ಮಚ್. ಮೇಡಮ್, ನನಗೊಂದು ಮಾತು ಹೇಳಿ. ಈ ಪರಿಸ್ಥಿತಿಯಲ್ಲಿ ಈ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ ವಿಚಾರದಲ್ಲಿ ಇದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಿತ್ತಾ, ಕೊಡಬಹುದಾ? ನೀವು ನೋಡಿ, 12 ವರ್ಷದಲ್ಲಿ ಮೋದಿಜಿಯವರ ಆಡಳಿತದಲ್ಲಿ ಎಲ್ಲ ಸೆಕ್ಟರಲ್ಲಿ ದೇ ಹ್ಯಾವ್ ಡನ್ ದ ಬೆಸ್ಟ್. ರೈಲ್ವೆ, ದೆನ್ ರೂರಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಹೈವೇಸ್, ಆಮೇಲೆ ಏರ್ಪೋರ್ಟ್ಸ್, ಎಲ್ಲ ರೀತಿಯಲ್ಲಿ ಮೆಟ್ರೋ, ನಿಮ್ಮ ಅಗ್ರಿಕಲ್ಚರು. ಅವರಿಗೆ ಜಸ್ಟ್ ಕ್ರಿಟಿಸೈಸ್ ಮಾಡೋಕ್ಕೆ ನೀವು ಏನು ಬೇಕಾದ್ರೆ ಹೇಳ್ಕೊಳ್ಳಿ. ಜನರು ಏನು ದಡ್ರಲ್ಲ. ಇವತ್ತು 80 ದಿನದಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ. ಈ ಅಮೆರಿಕಾನೇ 40% ಜಾಸ್ತಿ ಮಾಡಿಬಿಟ್ಟಿದೆ. ಬೇರೆ ಅಕ್ಕಪಕ್ಕ ಅವರು ಥೈಲ್ಯಾಂಡು ಅವರೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ, ರೇಷನಿಂಗ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ರೇಷನಿಂಗು ಇಲ್ಲ. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಅಲ್ಲ. ಅವ್ರಿಗೆ ಹೇಳಿದೇನೋ ಮಿತವಾಗಿ ಬಳಸಿ ಅಂತ. ಆಸ್ ಎ ಗಾರ್ಡಿಯನ್, ಆಸ್ ಎ ಹೆಡ್ ಆಫ್ ದ ಸ್ಟೇಟ್, ಅವ್ರ ಡ್ಯೂಟಿ ಏನಿತ್ತು? ಟು ದ ಬೆಸ್ಟ್ ಆಫ್ ಪಾಸಿಬಲ್ ಜನರಿಗೆ ತೊಂದರೆ ಆಗದಿರಂಗೆ ಅವ್ರಿಗೆ ಜಸ್ಟ್ ಅಷ್ಟೇ ಹೇಳಿದ್ದಾರೆ. ಇದಕ್ಕೆ ಮೋದಿಜಿ ನಿಭಾಯಿಸಲಿಲ್ಲ, ಮೋದಿಜಿ ನಡೆಸಕ್ಕಾಗಲಿಲ್ಲ, ಸರ್ಕಾರ ಸರಿಯಾಗಿ ನಡೆಸಿದ್ರೆ ದಿಸ್ ಇಸ್ ಟೂ ಮಚ್ ಮೇಡಮ್. ಸರ್, ಈಗ ಇನ್ನೊಂದು ಕಡೆ ಇನ್ನೊಂದು ಸೂತ್ರ ಏನಂದ್ರೆ ಕೃಷಿಗೆ ಈ ಡೀಸೆಲ್ ಪಂಪ್ ಸೆಟ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ನ ಯೂಸ್ ಮಾಡಿ ಅಂತ. ಸೊ ಕೃಷಿಗೆ ಸೌರಶಕ್ತಿ ಪಂಪ್ ಸೆಟ್ ಅಥವಾ ಈ ಸೌರಶಕ್ತಿ ವ್ಯವಸ್ಥೆ ಇದೆಯಾ ಹೇಗೆ? ಮೇಡಮ್, ಇವಾಗ ಕೆಲವು ಕಡೆ ಇದೆ. ಇಲ್ಲಿರೋ PM ಸೂರ್ಯ ಅಂತ ಒಂದು ಇದು ಇದೆ, ಹೊಸ ಸ್ಕೀಮು ತಂದಿದ್ದಾರೆ. ಇದ್ರ ಜೊತೆಲಿ ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗತ್ತೆ. ನೋಡಿ, ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೆನಾಟ್ ಡೂ ಎನಿಥಿಂಗ್. ಇಲ್ಲಿ ಸೆಂಟ್ರಲ್, ಸ್ಟೇಟ್ ಗೌರ್ಮೆಂಟ್ ಅಂಡ್ ಪೀಪಲ್ 3 ಜನನು ಆಸ್ ಎ ನ್ಯೂಕ್ಲಿಯಸ್ ಆಗಿ ಕೆಲಸ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್. ಸೊ ಓನ್ಲಿ ಮೋದಿಜಿ ಹೇಳ್ಬಿಟ್ಟಿದ್ದಾರೆ ಅಂತಲ್ಲ, ನಾವು ಜೊತೆಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಅದನ್ನ ಹೆಂಗೆ ಮಾಡಬಹುದು ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಇನೋವೇಷನ್ ಮಾಡಬೇಕಾಗತ್ತೆ. ಸೊ ಇನೋವೇಷನ್ ಮಾಡಿದ್ರೆ ಒಂದೇ ಹೊಸ ನಿಮಗೆ ನ್ಯೂ ಮೆಥಡ್ಸ್ ಬರುತ್ತೆ. ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಓನ್ಲಿ ಥಿಂಗ್ ಈಸ್ ಈ ಸಿಚುವೇಶನಲ್ಲಿ ಶಾಂತವಾಗಿ ನಾವು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಫಾರ್ ಅವರ್ ಕಂಟ್ರಿ
ಅದು ವೆರಿ ಇಂಪಾರ್ಟೆಂಟು. ಅದು ಒಂದು ನನ್ನ ಅಪೇಕ್ಷೆ ಎಲ್ಲರದ್ದು ಇದೆ ಅಂತ ನಾನು ಹೇಳ್ಬೋದು. ನೀವು ಸೋಲಾರ್ ಬಗ್ಗೆ ಹೇಳ್ತಾ ಇದ್ರಿ, ಅಗ್ರಿಕಲ್ಚರಿಸ್ಟ್ಗೆ ಸೋಲಾರ್ ಪವರ್ ಲಭ್ಯ ಇದೆಯಾ ಅಂತ. ಹಲವಾರು ಸ್ಟೇಟ್ಗಳಲ್ಲಿ, ಆಂಧ್ರ ಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಈಗೆಲ್ಲ ಸೋಲಾರ್ ಫಾರ್ಮ್ಸ್ ಇದೆ. ಅಂದ್ರೆ ಕಮ್ಯುನಿಟಿ ಸೋಲಾರ್ ಫಾರ್ಮ್ಸ್ ಇದೆ. ಅಂದ್ರೆ ಸರ್ಕಾರನೂ ಇನ್ವೆಸ್ಟ್ ಮಾಡಿ ನಿಮ್ಮ ಚಾನಲ್, ವಾಟರ್ ಚಾನಲ್ಗಳಿದೆ, ಅದ್ರ ಮೇಲ್ಗಡೆ ಸೋಲಾರ್ ಫಾರ್ಮ್ಸ್ ಮಾಡಿ ಅದರಿಂದ ಪವರ್ ತೆಗೆದು ಫಾರ್ಮರ್ಸ್ ಕೊಡ್ತಾ ಇದ್ದಾರೆ. ಇಂಡಿವಿಜುವಲ್ ಸೋಲಾರ್ ಫಾರ್ಮ್ಸ್, ಸೋಲಾರ್ ಪ್ರಾಜೆಕ್ಟ್ ಸೆಟಪ್ ಮಾಡಿ ಒಬ್ಬ ರೈತ ಮಾಡಕ್ ಆಗದೆ ಇರ್ಬೋದು. ಆದ್ರೆ ಅವ್ರು ಹೇಳಿದಾಗೆ ಸರ್ಕಾರ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಕೂಡ, ಸೆಂಟ್ರಲ್ ಗವರ್ಮೆಂಟ್ ಇದೆ ಹ್ಯೂಜ್ ಸಬ್ಸಿಡಿ ಇದೆ, ಸಖತ್ ಸಬ್ಸಿಡಿ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ನಾವು 280 ಕಿಲೋವ್ಯಾಟ್ದು ರೀಸೆಂಟ್ ಆಗಿ ಸೋಲಾರ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಪ್ರೂವ್ ಮಾಡಿದೀವಿ. ಸುಮಾರು 1 ಕೋಟಿ ಖರ್ಚು ಮಾಡಿದೀವಿ. ಅದೇನಾಯ್ತು ನಮ್ಗೆ ಅಂದ್ರೆ ನೆಟ್ ಝೀರೋ, ಅಂದ್ರೆ ನಾವು ಈಗ ಗೋಲ್ ಕೂಡ ಇದೆ. ಆದ್ರೆ ಸೋಲಾರ್ ಫಾರ್ಮ್ ಅಲ್ಲಿಂದ ನಾವು ರಿನ್ಯೂಯಬಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮ ಇಂಧನ ಏನಿದೆ, ಎನರ್ಜಿ ಡಿಫಿಷಿಯನ್ಸಿ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಬೋದು. ಸೆಂಟ್ರಲ್ ಗವರ್ಮೆಂಟ್ ಸಬ್ಸಿಡಿ ಕೊಡುತ್ತೆ, ಸ್ಟೇಟ್ ಗವರ್ಮೆಂಟ್ ಇನ್ವೆಸ್ಟ್ ಮಾಡಿ ತಮ್ಮ ರೈತರನ್ನ ತಾವು ನೋಡ್ಕೋಬೇಕು ಅಂತ. ಸಂಕೇತ್ ಸರ್, ಈಗ ನಾವಾಗಲೇ ಈ ಡಿಪೆಂಡೆನ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಡಿಪೆಂಡೆನ್ಸಿ, ಬೇರೆ ದೇಶಗಳ ಮೇಲಿನ ಡಿಪೆಂಡೆನ್ಸಿನ ಕಮ್ಮಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಅಂದ್ರೆ ನಾವು ದೇಶೀಯವಾಗಿ ಏನೆಲ್ಲ ಮಾಡಬಹುದು ಅಂತ. ದೇಶೀಯವಾಗಿ ನಾವು ಕೆಲವು ಇದನ್ನು ಮಾಡ್ಬೋದು. ಏನಂದರೆ ಈಗ ಫಾರಿನ್ ಟೂರ್ಸ್ ಅವ್ರು ಒಂದು ವಿಚಾರದ ಹೇಳಿದರು, ಅದು ಫಾರಿನ್ ವೆಡ್ಡಿಂಗ್ಸ್ ಇದೆಲ್ಲ ಹೇಳಿದ್ರು. ಡೊಮೆಸ್ಟಿಕ್ ಕೂಡ ನಮ್ಮದ್ರಲ್ಲಿ ಸುಮಾರು ಒಳ್ಳೆ ಜಾಗಗಳಿದೆ ಎಲ್ಲೆಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ ಬೇರೆ ದೇಶದಿಂದ ನಮ್ಮಲ್ಲಿ ಬಂದು ಇದು ಮಾಡುವವರು ಇದ್ದಾರೆ, ನಾವು ಇಲ್ಲಿ ನೋಡಿದ್ದೇವೆ. ಅದರಿಂದ ಅಥವಾ ನಾವು ಫಾರಿನ್ ಟೂರ್ ಹೋಗೋದ್ ಬದಲು ಇಲ್ಲಿ ಲೋಕಲ್ ಆಗಿ ನಾವು ಹೋಗ್ಬೋದು, ಎಲ್ಲಿ ಹೋಗ್ಬೋದು, ಅದೊಂದು ವಿಚಾರದಲ್ಲಿ. ಇನ್ನೊಂದು ವಿಷಯ ಏನಂದರೆ ಎಲೆಕ್ಟ್ರಿಕ್ ವೆಹಿಕಲ್ ವಿಷಯದಲ್ಲಿ, ಅದರಲ್ಲಿ ಕೂಡ ನಾವು ತುಂಬ ಮಟ್ಟಿಗೆ ನೋಡ್ಬೋದು. ನಾವು ಆವಾಗ ಪೆಟ್ರೋಲ್ ಡೀಸೆಲ್ ಮೇಲೆ ನಾವು ಕೂಡ ಡಿಪೆಂಡೆನ್ಸಿ ಇರಬೇಕಂತಿಲ್ಲ. ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಬೆಂಗಳೂರು ಸಿಟಿಯಲ್ಲಿ ಟು ಮೋಸ್ಟ್ ಎಕ್ಸ್ಟೆಂಟ್ ಅಂಥದ್ದೇನು ಇಶ್ಯೂಸ್ ಏನು ಬರ್ತಾ ಇಲ್ಲ. ಇನ್ನೊಂದು ವಿಚಾರ ಏನಂದರೆ ಗೋಲ್ಡ್ ಪರ್ಚೇಸ್ ವಿಷಯದಲ್ಲಿ ಹೇಗೆ ಪ್ರಧಾನಿಗಳು ಹೇಳಿದ್ದಾರೆ, ಈ ವಿಷಯದಲ್ಲಿ ಬರೀ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರು. ಯಾವ್ದು ಮತ್ತೆ ಎಲ್ಲಿಗಂದ್ರೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇರೋದೇ ಇದ್ದವ್ರು ಎಷ್ಟೋ ಜನರು ಕೂಡ ಪರ್ಚೇಸ್ ಮಾಡ್ತಾರೆ. ಆ ವಿಚಾರದಲ್ಲಿ ನಾವು ಸುಮಾರು ಜನ ಆ ವಿಷಯವನ್ನು ಆಗುತ್ತೆ ಅಂತ ತಗೊಂಡಿಟ್ಕೊಂಡಿರ್ತಾರೆ. ಹೇಳಿದಂಗೆ ನೋಡಿ, ಸುರಕ್ಷತೆನೂ ಇಂಪಾರ್ಟೆಂಟ್. ನೀವು ವಿದೇಶಕ್ಕೆ ಹೋಗ್ತೀರಾ, ಗಲಭೆ ಆಯ್ತು, ಅಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ಇಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್, ಅವ್ರು ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸೊ ದಿಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೇಫ್ಟಿ ಈಸ್ ಆಲ್ಸೋ ಒನ್ ಆಫ್ ದ ಸೇಮ್. ಮತ್ತೆ ನಮ್ಮ ದೇಶದಲ್ಲಿ ಎಷ್ಟು ವಿವಿಧವಾದ ಸ್ಥಳಗಳಿದೆ, ಅದಕ್ಕೆ ಹೋಗಿ ನೀವು ಅದಕ್ಕೆ ಮೋದಿಜಿ ಪದೇ ಲೋಕಲ್ ಟೂರಿಸಂನ ಪ್ರಮೋಟ್ ಮಾಡಿ ಅಂತ ಹೇಳಿದ್ದಾರೆ. ಇದೊಂದು ಅವಕಾಶ. ವಿದೇಶದವರೇ ಬಂದು ನೋಡ್ತಾರೆ. ಅಲ್ಲಿ ಪುಷ್ಕರಲ್ಲಿ ಬಂದು 10 ದಿನ ಕೂತ್ಕೊಂಡಿರ್ತಾರೆ ಅಲ್ಲಿ ಕ್ಯಾಮೆಲ್ ಫೆಸ್ಟಿವಲ್ ಅದೆಲ್ಲ ನೋಡಕ್ಕೆ. ನಮ್ ದೇಶದಲ್ಲೇ ನಾವು ಬೇರೆ ದೇಶಕ್ಕೆ ಹೋಗ್ತೀವಿ, ಅದೇನೋ ಪಕ್ಕದಲ್ಲೇ ಇರೋ ಜಾಗನೇ ನೋಡಿರಲ್ಲ, ಬಟ್ ದೂರ ಹೋಗ್ತೀವಿ, ಏನೋ ಫಾರಿನ್ ರಿಟರ್ನ್ ಆಗ್ಬಿಡ್ತೀವಿ ಅಂತಲ್ಲ. ಬಟ್ ಆ ಯಾವ ಬಿಟ್ಟು ಸದ್ಯಕ್ಕೆ ಈ 1 ವರ್ಷ 2 ವರ್ಷ ನಮ್ ಲೋಕಲ್ ಟೂರಿಸಂ ಅನ್ನು ಸಪೋರ್ಟ್ ಮಾಡಿದ್ರೆ ಅದು ಬೆಳೆಯುತ್ತೆ. ಮತ್ತೆ ನಾವು ನಮ್ಮ ಮಕ್ಕಳಿಗೆ ಮತ್ತೆ ನಾವು ನೋಡಬಹುದು. ವಾಟ್ ನೀವು ನಮ್ಮ ಕರ್ನಾಟಕದಲ್ಲೇ ಎಷ್ಟು ವಿವಿಧವಾಗಿದೆ ಅಂದ್ರೆ ಹೇಳ್ಬೇಡಿ ಮೇಡಮ್. ಒಂದು ಮಂಜು ಬಿಟ್ರೆ ಅದಕ್ಕೆ ನಾವು ಹೇಳೋದು ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಡ್ಸ್. ಗುರಿ ಮೇಡಮ್, ಇದೆಲ್ಲದಕ್ಕೂ ಒಂದು ಗುರಿ. ನಮ್ 2070 ಅಷ್ಟೊತ್ತಿಗೆ 2070 ನಾವು ಯಾವುದೇ ತರಹದ ಇಂಪೋರ್ಟ್ ಎನರ್ಜಿ ಇಂಪೋರ್ಟ್ ಮಾಡಬಾರದು ಅನ್ನೋದು ಒಂದು ಗುರಿ ಇದೆ ಸರ್ಕಾರದ್ದು. ಬೈ 2070 ವಿ ವಾಂಟ್ ಟು ಬಿ ನೆಟ್ ಝೀರೋ. ಅಂದ್ರೆ ನಾವು ಯಾವುದೇ ತರಹದ ಎನರ್ಜಿ ಫ್ಯೂಯಲ್ ತಗೋಬಾರ್ದು. ರೆನ್ಯೂವಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಬ್ಯಾಲೆನ್ಸ್ ಮಾಡಿ ನಮ್ಮ ಕಂಟ್ರಿ ಆಗಿರ್ಬೇಕು. ಇದರಲ್ಲಿ 3 ಇಂಪಾರ್ಟೆಂಟ್ ಇದೆ ಹೋಲ್ ಥಿಂಗ್ ಅಲ್ಲಿ. ಒಂದು ಎನರ್ಜಿ ಸ್ಟೆಬಿಲಿಟಿ, ಅಂದ್ರೆ ಎನರ್ಜಿ ಸ್ಟೆಬಿಲಿಟಿ. ಇನ್ನೊಂದು ಫಿಸ್ಕಲ್ ಬಫರ್, ನಮ್ಗೆ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಇರಬೇಕು. ಆಮೇಲೆ ಫೋರೆಕ್ಸ್ ಕೂಡ ಸ್ಟೆಬಿಲಿಟಿ ಬೇಕು. ಈ 3 ಕಾರಣದಿಂದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಎನರ್ಜಿ ಡಿಫಿಷಿಯನ್ಸಿ ಓವರ್ಕಮ್ ಮಾಡ್ಲಿಕ್ಕೆ ಫೋರೆಕ್ಸ್ ಸ್ಟೆಬಿಲಿಟಿ, ಫಿಸ್ಕಲ್ ಬಫರ್, ಈ 3 ಕಾರಣದಿಂದ ಹೇಳಿದ್ದಾರೆ. ಹೊರಗಡೆ ಹೋಗ್ಬೇಡಿ ಅಂದ್ರೆ ನಮ್ಮ ಹತ್ರ ಇರೋ ದುಡ್ಡನ್ನ ನಾವು ಉಳಿಸ್ಕೊಳ್ಳೋಣ, ಅದಕ್ಕೆ ಡಾಲರ್ಗೆ ಸ್ಪೆಂಡ್ ಮಾಡಬೇಡಿ ಅಷ್ಟೇ ಅಂತ ಹೇಳ್ತಾ ಇರೋದು. ಅವ್ರೇನ್ ನೀವು ಹೊರದೇಶಕ್ಕೆ ಅನಿವಾರ್ಯ ಇಲ್ಲ ಅಂತಂದ್ರೆ ಹೋಗ್ಬೇಡಿ, ಇಲ್ಲೇ ಆರಾಮಾಗಿ ಓಡಾಡಿ, ನಿಮ್ ದುಡ್ಡನ್ನು ನೀವು ಬ್ಯಾಂಕಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಷ್ಟೇ ಹೊರತು ನೀವೇನು ಖರ್ಚು ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ 6 months to 12 months ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈ ಕರೆಕ್ಷನ್ ಮಾಡಿಕೊಂಡು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೋಡಿಕೊಂಡು
ಮುಂದೆ ಹೋಗೋಣ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಹೈಡ್ರೋಜನ್ ಟ್ರೈನ್ ನಡೀತಿದೆ, ಹೈಡ್ರೋಜನ್ ಸ್ಕೂಟರ್ ಬಂದಿದೆ, ವಾಟರ್ ಇಂದ ನಡೆಸೋದು ಇನ್ನೋವೇಷನ್ ನಡೀತಿದೆ. ಇವಾಗ ಈ ಸರ್ಕಾರ ಇನ್ನೋವೇಷನ್ಗೆ ಎಷ್ಟು ಲಕ್ಷ ಕೋಟಿ ಇಟ್ಟಿದ್ದಾರೆ ಅಂದ್ರೆ. ಡೀಸೆಲ್ ಟು ಎಲೆಕ್ಟ್ರಿಕ್ ರೆಟ್ರೋಫಿಟ್ಟಿಂಗ್ ಕೂಡ ಬಂದಿದೆ ಆಪ್ಷನ್. ಏನಂದ್ರೆ ಯಾವ್ದೆಲ್ಲ ಡೀಸೆಲ್ ಬಸ್ಗಳಿದೆ, ಡೀಸೆಲ್ ವೆಹಿಕಲ್ಸ್, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಂತದೆಲ್ಲ ಇದೆ, ಅದೇ ವೆಹಿಕಲ್ ಅನ್ನು ಇಲೆಕ್ಟ್ರಿಕ್ ಇದಕ್ಕೆ ಅಡ್ಯಾಪ್ಟ್ ಮಾಡ್ಲಿಕ್ಕೆ ಒಂದು ಟೆಕ್ನಾಲಜಿ ಬಂದಿದೆ. ಅದರಲ್ಲೇ ಅವರು ಅದನ್ನು ಜಸ್ಟ್ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಖರ್ಚು ಮಾಡಿದ್ರೆ ಡೀಸೆಲ್ ವೆಹಿಕಲ್ ಅನ್ನು ಇಲೆಕ್ಟ್ರಿಕ್ ಮಾಡಬಹುದು. ಡೀಸೆಲ್ ಬೋಗಿಗಳು ಎಲೆಕ್ಟ್ರಿಫೈಡ್ ಆಗಿದೆ. ಹೌದು, ಖಂಡಿತ. ಅವಕಾಶಗಳಿವೆ. ನಮ್ಮ ಇಂಡಸ್ಟ್ರಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಮ್ಮ ಜನ, ಮತ್ತೆ ಈ ನಮ್ಮ ಏನಂತೀವಿ ಇನ್ನೋವೇಷನ್ ಮಾಡೋರು ಮುಂದೆ ಬರಬೇಕು. ಇವಾಗ ಇದು ಅವಕಾಶ ಇದೆ, ಅವರಿಗೆ ಅಪಾರ್ಚುನಿಟಿ ಇದೆ, ಬಂದು ಯೂಸ್ ಮಾಡ್ಕೊಳ್ಬೇಕು. ಎಸ್, ಇನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ಮಧ್ಯಪ್ರಾಚ್ಯದ ಯುದ್ಧದಿಂದ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಮೋದಿ ಅವರು ಒಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ. ರಾಜಕೀಯವಾಗಿ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರಬಹುದು, ಬಟ್ ದೇಶದ ಹಿತಕ್ಕಾಗಿ ನೀಡಿರುವಂತಹ ಈ ಸಲಹೆಗಳನ್ನು ನಾವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.